Hello everyone, welcome back to our YouTube channel Agri Addict. So this video is all about the complete details of Karnataka AO and WO exam 2026. So ಈ ವಿಡಿಯೋದಲ್ಲಿ ನಾನು AO ಮತ್ತೆ WO ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ಟಾರ್ಟಿಂಗ್ ಫ್ರಮ್ A to Z. ಸೊ ತುಂಬಾ ದಿನದಿಂದ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ತಾ ಇದ್ರು AO ಮತ್ತೆ WO ಬಗ್ಗೆ ಏನು ಇನ್ಫಾರ್ಮೇಷನ್ ನೀವು ಹೇಳಿಲ್ಲ ಇದುವರೆಗೂ, ಅದ್ರ ಬಗ್ಗೆ ವಿಡಿಯೋಸ್ ಮಾಡಿಲ್ಲ, ಆಮೇಲೆ ಇದ್ರ ಬಗ್ಗೆ ಏನು ಕಂಟೆಂಟ್ ಕೂಡ ನೀವು ಕೊಟ್ಟಿಲ್ಲ ಅಂತ. ಸೊ ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ಲೈಕ್ ಇದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿ ಗೈಡ್ ಮಾಡಬೇಕು ಅಂತ. ಬಟ್ ನಮ್ದು ಸ್ಪೆಸಿಫಿಕ್ ಎಕ್ಸ್ಪರ್ಟೀಸ್ ಬಂದ್ಬಿಟ್ಟು ಲೈಕ್ ICR PG PhD ASR ಇರೋದ್ರಿಂದ ಅದರಲ್ಲಿ ಎಕ್ಸಾಮ್ಸ್ ತುಂಬಾ ನಿಯರ್ ಬರ್ತಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಟುಡೇ ಫೈನಲಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇದಕ್ಕೆ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ನಿಮಗೆ ಆಲ್ರೆಡಿ ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಿರುತ್ತೆ. ತುಂಬ ಸೀರಿಯಸ್ ಆಗಿ ಆಲ್ರೆಡಿ ಪ್ರಿಪೇರ್ ಆಗ್ತಿದ್ರೆ ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಾ. ಬಟ್ ಸ್ಟಿಲ್ ಎಷ್ಟೇ ತಿಳ್ಕೊಂಡ್ರು ಏನಾದರೂ ಸ್ಪೆಸಿಫಿಕ್ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಲ್ಲಿಂದ ಕ್ಲಾರಿಫೈ ಮಾಡ್ಕೋಬಹುದು. ಪ್ಲಸ್ ನೀವೇನಾದರೂ ಆಲ್ರೆಡಿ ತುಂಬ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ರೆ, ನಿಮಗೆ ಆಲ್ರೆಡಿ ಮೋಸ್ಟ್ ಆಫ್ ಇನ್ಫಾರ್ಮೇಷನ್ ಗೊತ್ತಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ಬಟ್ ಈ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಏನಿದೆ ಈ ವಿಡಿಯೋದಲ್ಲಿ ಅದು ನಿಮಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾನು ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ 2 ಲೈಕ್ ಜನರಲ್ ಪೇಪರ್ ಆದಮೇಲೆ ಸೆಕೆಂಡ್ ಪೇಪರ್ ಏನಿದೆ, ಸೆಕೆಂಡ್ ಪೇಪರಲ್ಲಿ ಕೋರ್ ಆಗಿ BSc ಅಗ್ರಿಕಲ್ಚರ್ ಯಾ ಅಗ್ರಿಕಲ್ಚರ್ ಸಿಲೆಬಸ್ ಇರುತ್ತೆ. ಸೊ ಅಗ್ರಿಕಲ್ಚರ್ ಸಿಲೆಬಸ್ನ ಹೆಂಗೆ ಕವರ್ ಮಾಡಬೇಕು, ಏನು ಸ್ಟ್ರಾಟಜಿ ಅನ್ನೋದನ್ನ ಕ್ರಿಸ್ಪ್ ಆಗಿ ನಾನು ಆ ಸೆಕ್ಷನಲ್ಲಿ ಹೇಳ್ತೀನಿ. ನೀವು ಟೈಮ್ ಸ್ಟ್ಯಾಂಪ್ಸ್ ಫಾಲೋ ಮಾಡಿಬಿಟ್ಟು ಅದರಲ್ಲಿ ಆ ಸೆಕ್ಷನ್ಗೆ ಹೋಗಿ ಡೈರೆಕ್ಟ್ಲಿ ನೋಡಿದರೆ ಅಲ್ಲಿ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಬಾಕಿ ಒಂದ್ಸಲ ಓವರ್ವ್ಯೂ ಆಗಿ ನೀವು ಇನ್ನೊಂದ್ಸಲ ಎಲ್ಲ ನೋಡ್ತೀನಿ ಅಂದರೆ ಇಟ್ ಈಸ್ ಆಲ್ಸೋ ಬೆಟರ್. ಸೊ ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ಫಸ್ಟ್ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಐ ಆಮ್ ಹರಿಪ್ರಸಾದ್ SK. ಐ ಆಮ್ PhD ಸ್ಟೂಡೆಂಟ್ ಫ್ರಮ್ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ IRA ನ್ಯೂ ಡೆಲ್ಲಿ. ಐ ಆಮ್ ಪರ್ಸ್ಯೂಯಿಂಗ್ ಮೈ PhD ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸೀಡ್ ಸೈನ್ಸ್. ನಂದು UG ಬಂದ್ಬಿಟ್ಟು US ಧಾರವಾಡಲ್ಲಿ ಮುಗಿದಿದೆ 2020. ಅದಾದಮೇಲೆ ಐ ಹ್ಯಾವ್ ಸೆಕ್ಯೂರ್ಡ್ ಆಲ್ ಇಂಡಿಯಾ 40th ರ್ಯಾಂಕ್ ಇನ್ ಮೈ ICR PG ಎಕ್ಸಾಮ್ ಆ್ಯಂಡ್ ಐ ಅಲೋಟೆಡ್ ಟು IRA ನ್ಯೂ ಡೆಲ್ಲಿ ಫಾರ್ ದ ಸೀಡ್ ಸೈನ್ಸ್. MSc ಮುಗಿಸ್ಬಿಟ್ಟು 2 ಇಯರ್ಸ್ ಅದಾದಮೇಲೆ ಮತ್ತೆ PhD ಎಕ್ಸಾಮ್ ಬರೆದು ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕ್ ತೊಗೊಂಡು PhD ಜಾಯ್ನ್ ಆಗಿ PhD ಮಾಡ್ತಾ ಇದ್ದೀನಿ ಕರೆಂಟ್ಲಿ. Along with all of this, like I have founded this academy since like it is in place since 2021 ಇಂದ ಈ ಅಕಾಡೆಮಿಲಿ ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಫೌಂಡೆಡ್ ಬೈ ಮೀ ಆ್ಯಂಡ್ ಇದರಲ್ಲಿ ನಾವು ಮೇನ್ ಆಗಿ ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಬಗ್ಗೆ ಕವರ್ ಮಾಡ್ತೀವಿ. ಆ್ಯಂಡ್ ಮೇನ್ ಫೋಕಸ್ ನಾವು ಸ್ಟಾರ್ಟ್ ಮಾಡಿರೋದು ಎಂಟ್ರೆನ್ಸ್ ಎಕ್ಸಾಮಿಂದ ಸ್ಟಾರ್ಟ್ ಮಾಡಿ ಲೈಕ್ ಎಲ್ಲ ಡಿಫ್ರೆಂಟ್ ಎಕ್ಸಾಮ್ಸ್ನು ನಾವು ಅಪ್ರೋಚ್ ಮಾಡಿ ಅದರಲ್ಲಿ ನಾವು ಬೆಸ್ಟ್ ಕ್ವಾಲಿಟಿ ಕಂಟೆಂಟ್ ಕೊಡ್ತೀವಿ. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಕೋರ್ಸಸ್ ಮತ್ತು ಮಾಕ್ ಟೆಸ್ಟ್ ಪ್ರೊವೈಡ್ ಮಾಡಿ ಸ್ಟೂಡೆಂಟ್ಸ್ಗೆ ಪ್ರಿಪೇರ್ ಆಗೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ದಿಸ್ ಇಸ್ ಇನ್ ಬ್ರೀಫ್ ಅಬೌಟ್ ಅಗ್ರಿ ಅಡಿಕ್ಟ್. ಸೊ ಲೆಟ್ ಸ್ಟಾರ್ಟ್. ನಿಮಗೆ ಗೊತ್ತಿರೋ ಪ್ರಕಾರ ಕರೆಂಟ್ ಅಪ್ಡೇಟ್ಸ್ ಪ್ರಕಾರ ಲೈಕ್ ಈ ಎಕ್ಸಾಮ್ನ ಫೈನಲಿ KE ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಈ ಎಕ್ಸಾಮ್ ಬರೀಬೇಕಾದ್ರೆ 2 ಡಿಫ್ರೆಂಟ್ ಕ್ಯಾಟಗರೀಸ್ ಬಗ್ಗೆ ನಿಮಗೆ ಕಂಪಲ್ಸರಿ ಗೊತ್ತಿರಲೇಬೇಕು. ಒಂದು RPC ರೆಸಿಡಿಯಲ್ ಪೇರೆಂಟ್ ಕ್ಯಾಡ್ರೆ ಅಂತ, ಇನ್ನೊಂದು ಕಲ್ಯಾಣ ಕರ್ನಾಟಕ ಕ್ಯಾಡ್ರೆ. ಭಾಳ ಸಿಂಪಲ್ ಇದೆ. ಯಾರ್ಯಾರೆಲ್ಲ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಇರ್ತೀರಾ, ಸೊ ದಿಸ್ ಇಸ್ ಕಲ್ಯಾಣ ಕರ್ನಾಟಕ ಕ್ಯಾಡ್ರೆ. ಅದನ್ನ ಬಿಟ್ಟು ಬೇರೆ ಎಲ್ಲರಿಗೂ ಆ ರೀಜನ್ಗೆ ಬಿಲಾಂಗ್ ಆಗಲಿಲ್ಲದವರಿಗೆ ಎಲ್ಲರಿಗೂ ಒಂದು ಕ್ಯಾಟಗರಿ, ದಟ್ ಈಸ್ RPC ಕ್ಯಾಟಗರಿ. ಆ್ಯಂಡ್ ಇದರಲ್ಲಿ ಎಕ್ಸಾಮ್ ಬಂದ್ಬಿಟ್ಟು ಗ್ರೂಪ್ ಬಿ ಅಲ್ಲಿ 2 ಎಕ್ಸಾಮ್ಸ್ ಪೋಸ್ಟ್ ಇದೆ. ಒಂದು ಅಗ್ರಿಕಲ್ಚರ್ ಆಫೀಸರ್, ಇನ್ನೊಂದು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಸೊ ಎರಡಕ್ಕೂ ಸೇರಿ ನೀವು ಒಂದೇ ಎಕ್ಸಾಮ್ ಬರೀತೀರಾ. ಬಟ್ ಬೇಸ್ಡ್ ಆನ್ ದ ಮಾರ್ಕ್ಸ್ ನೀವು ಎಷ್ಟು ತಗೊಳ್ತೀರಾ ಅದ್ರ ಮೇಲೆ ಅದನ್ನು ಡಿವೈಡ್ ಮಾಡ್ತಾರೆ ಮೆರಿಟ್ ಲಿಸ್ಟ್ನ. ಸೊ ದಿಸ್ ಇಸ್ ಅ ಬೇಸಿಕ್ ಇನ್ಫಾರ್ಮೇಷನ್. ನೆಕ್ಸ್ಟ್ ನಿಮಗೆ ಈ ಜನರಲ್ ಇನ್ಫಾರ್ಮೇಷನ್ ಬಗ್ಗೆ ಗೊತ್ತಿರಬೇಕು. ಕಂಡಕ್ಟ್ ಮಾಡ್ತಿರೋ ಬಾಡಿ KEA, ಆಮೇಲೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕರ್ನಾಟಕ. ಆಮೇಲೆ ನೋಟಿಫಿಕೇಶನ್ ಆಗಿದ್ದು 30th ಮೇಗೆ ನೋಟಿಫಿಕೇಶನ್ ಆಗಿದ್ದು. ಇನ್ನೊಂದು ಗೊತ್ತಿರಲಿ, 30th ಮೇಕಿನ ಅದಕ್ಕಿಂತ ಪ್ರೀವಿಯಸ್ ಆಗಿ ನೋಟಿಫಿಕೇಶನ್ ಅಲ್ಲಿ ಅಪ್ಲೈ ಮಾಡಿದ್ರೆ ನೀವು ಮತ್ತೆ ಅಪ್ಲೈ ಮಾಡೋ ನೀಡಿಲ್ಲ. ಆಮೇಲೆ ಇನ್ನೊಂದು ಗೊತ್ತಿರಲಿ, ನೀವೇನಾದ್ರೂ ಇದಕ್ಕಿಂತ ಬಿಫೋರ್ ಆಗಿರೋ ಏಪ್ರಿಲ್ ಅಲ್ಲಿ ಆಗಿರೋ ನೋಟಿಫಿಕೇಶನ್ ಅಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಮತ್ತೆ ತಿರ್ಗಾ ಅಪ್ಲೈ ಮಾಡಕ್ಕೆ ನೀಡಿಲ್ಲ. ಬಟ್ ಅದಕ್ಕಿಂತ ಪ್ರೀವಿಯಸ್ ಇಯರ್ ಅಲ್ಲಿ ಏನಾದ್ರು ನೋಟಿಫಿಕೇಶನ್ ಆಗೋದು ಅಪ್ಲೈ ಮಾಡಿ ನೀವು ಅನ್ಕೊಂಡ್ರೆ ಮತ್ತೆ ಅಪ್ಲೈ ಮಾಡಬೇಕಾಗಿಲ್ಲ ಅಂತ, ಅದು ತಪ್ಪಾಗುತ್ತೆ. ಸೊ ನೀವು ಏನಾದರೂ ಏಪ್ರಿಲ್ ಅಲ್ಲಿ ಅಪ್ಲೈ ಮಾಡಿದ್ರೆ ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡೋ ನೀಡಿಲ್ಲ. ಬಟ್ ಏಪ್ರಿಲ್ ಅಲ್ಲಿ ಅಪ್ಲೈ ಮಾಡಿಲ್ಲ ಅಂದ್ರೆ ನೀವು ಇದನ್ನ ಅಪ್ಲೈ ಮಾಡಬೇಕು. ಸೊ ರಿಲೀಸ್ ಆಗಿದ್ದು 30th, ಎಕ್ಸಾಮ್ ಡೇಟ್ ಇರೋದು 25th ಜುಲೈಗೆ. ಅದು ಕಲ್ಯಾಣ ಕರ್ನಾಟಕ ಅವರಿಗೆ, 26th ಜುಲೈ RPC ಅವರಿಗೆ. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 945 ಇದೆ. ಇದರಲ್ಲಿ AO ಮತ್ತೆ WO ಎರಡು ಕೂಡ ಸ್ಪ್ಲಿಟ್ ಆಗಿದೆ. ಆಮೇಲೆ ನೆಕ್ಸ್ಟ್ ಪೋಸ್ಟ್ ನೇಮ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಜಾಬ್ ಲೊಕೇಶನ್ ಆಬ್ವಿಯಸ್ಲಿ ಕರ್ನಾಟಕ. ಅದಾದ್ಮೇಲೆ ಎಕ್ಸಾಮ್ ಅಪ್ಲಿಕೇಶನ್ ಮಾಡ್ಬಿಟ್ಟು ಆನ್ಲೈನ್, ನೀವೆಲ್ಲ ಆನ್ಲೈನ್ ಅಪ್ಲೈ ಮಾಡಬೇಕು. ಸೆಲೆಕ್ಷನ್ ಪ್ರೊಸೆಸ್ ಅಲ್ಲಿ ಮೇನ್ ಆಗಿ 2 ಡಿಫ್ರೆಂಟ್ ಸ್ಟೇಜಸ್ ಇದೆ. ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ರಿಟರ್ನ್ ಎಕ್ಸಾಮ್ ಬರೀತೀರಾ. ಸೆಕೆಂಡ್ ಸ್ಟೇಜ್ ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇದೆ. ಆಮೇಲೆ ಇದು ಎಲ್ಲರಿಗೂ ಕಂಪಲ್ಸರಿ ಇಲ್ಲ, ಇದಕ್ಕೊಂದು ಕ್ರೈಟೀರಿಯಾ ಇದೆ. ಅದನ್ನ ನಾನು ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವೆರಡು ಸ್ಟೇಜಸ್ ಪಾಸ್ ಮಾಡಿದ್ರೆ ಲೈಕ್ ವಿಲ್ ಡೈರೆಕ್ಟ್ಲಿ ಗೋ ಟು ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ಇದ್ರ ಎಲ್ಲ ಡೀಟೇಲ್ಸ್ ನಿಮಗೆ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರಲ್ಲಿ ಸಿಗುತ್ತೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕ್ತೀನಿ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ, ಬಟ್ ಸ್ಟಿಲ್ ಇದು ಬೇಕು ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಬೋದು. ನೆಕ್ಸ್ಟ್ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಗೊತ್ತಿರಬೇಕು. ಫಸ್ಟ್ ನೋಟಿಫೈ ಆಗಿದ್ದು 30 ಮೇಗೆ, ಅದಾದ್ಮೇಲೆ ಅಪ್ಲಿಕೇಶನ್ ಓಪನ್ ಆಗಿದ್ದು 30 ಮೇಗೆ 2026ಗೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಮುಗ್ದಿಲ್ಲ, ಇನ್ನ 2 ದಿನ ನಿಮ್ಮ ಹತ್ರ ಇದೆ. ಇನ್ನು ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲೈ ಮಾಡಿ ಹೋಗಿ. 28 ಜೂನ್ 2026. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಡೇ ಆಫ್ ಪೇಮೆಂಟ್ ಬಂದ್ಬಿಟ್ಟು 22 ಜೂನ್ ಅಲ್ಲಿ ಇದೆ. ಆಮೇಲೆ ಎಕ್ಸಾಮು ಕಲ್ಯಾಣ ಕರ್ನಾಟಕ ಅವರಿಗೆ ಎಕ್ಸಾಮು 25th ಜುಲೈಗೆ ಆಗುತ್ತೆ. ಆಮೇಲೆ RPC ಕ್ಯಾಟಗರಿ ಅವರಿಗೆ ಎಕ್ಸಾಮು 26 ಜುಲೈಗೆ ಆಗುತ್ತೆ. ಆಮೇಲೆ ಇದು ಲ್ಯಾಂಗ್ವೇಜ್ ಟೆಸ್ಟ್ ಇಲ್ಲಿವರೆಗೂ ಇನ್ನು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿಲ್ಲ. ಸೊ ಇದನ್ನ ಅನೌನ್ಸ್ ಮಾಡ್ತಾರೆ.
ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ನಾನು ಹೇಳ್ದಂಗೆ ಇದು 2 ಸ್ಟೇಜ್ ಪ್ರೊಸೆಸ್ಸು. ಫಸ್ಟ್ ಸ್ಟೇಜಲ್ಲಿ ನಿಮ್ಮ ಹತ್ರ ರಿಟನ್ ಎಕ್ಸಾಮ್ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ರಿಟನ್ ಎಕ್ಸಾಮಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್, ಒಂದು ಸ್ಪೆಸಿಫಿಕ್ ಪೇಪರು. ಜನರಲ್ ಪೇಪರು ಎಲ್ಲರಿಗೂ ಸೇಮ್ ಇರುತ್ತೆ. ಸೊ ನಿಮ್ಗೆ ಗೊತ್ತಿದ್ರೆ ಫಾರ್ಮ್ ಸೈನ್ಸ್ ಅವರಿಗೆ ಇದು ಎಕ್ಸಾಮು. ಫಾರ್ಮ್ ಸೈನ್ಸಲ್ಲಿ ಮೇನ್ ಆಗಿ ಬಿ ಎಸ್ ಅಗ್ರಿಕಲ್ಚರ್ ಮಾಡಿರೋರಿಗೆ, ಎಲಿಜಿಬಿಲಿಟಿ ಇರೋರಿಗೆ ಇದು ಮೇನ್ ಎಕ್ಸಾಮ್. ಬಟ್ ಹಂಗಂತ ಬಿ ಎಸ್ ಅಗ್ರಿಕಲ್ಚರ್ ಅಷ್ಟೇ ಇದು ಎಕ್ಸಾಮ್ ಬರಿಬೋದು ಅಂತ ಅಲ್ಲ. ಬಿ ಎಸ್ ಅಗ್ರಿಕಲ್ಚರ್ ಬಿಟ್ಬಿಟ್ಟು ಬಾಕಿ ಫಾರ್ಮ್ ಸೈನ್ಸಲ್ಲಿ ಬರೋ ಎಲ್ಲ ಸ್ಟೂಡೆಂಟ್ಸು ಇದು ಎಕ್ಸಾಮನ್ನು ಬರಿಬೋದು. ಸೊ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನಂದ್ರೆ ಎಲ್ಲರಿಗೂ ಫಾರ್ಮ್ ಸೈನ್ಸಲ್ಲಿ ಬರೋ ಎಲ್ಲ ಡಿಗ್ರಿಯವರಿಗೂ ಜನರಲ್ ಪೇಪರ್ ಸೇಮೇ ಇರುತ್ತೆ, ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್ ಅಂತ, ಸ್ಪೆಸಿಫಿಕ್ ಸಬ್ಜೆಕ್ಟ್ ಪೇಪರ್ ಅಂತ. ಇದರಲ್ಲಿ ನೀವು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿದ್ರೆ ನಿಮಗೆ ಒಂದು ಪೇಪರ್ ಇರುತ್ತೆ, ನಿಮಗೆ ಸಪ್ರೇಟ್ ಸಿಲೆಬಸ್ ಇದೆ. ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿಟ್ಟು ಬಾಕಿ ಎಲ್ಲ ಏನು ಸಬ್ಜೆಕ್ಟ್ ಇದೆ, ಯಾವುದಕ್ಕೆಲ್ಲ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ, ಅದರಲ್ಲಿ ನೀವೇನಾದರೂ ಇದ್ರೆ ಅವ್ರಿಗೆ ಒಂದು ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಸೊ ಅದು ಪೇಪರ್ 2 ಅಲ್ಲಿ ಡಿಫ್ರೆಂಟ್ ಇರುತ್ತೆ. ಅದು ಬಿಟ್ಟರೆ ಜನರಲ್ ಪೇಪರ್ ಎಲ್ಲರಿಗೂ ಸೇಮ್ ಇರುತ್ತೆ. ಆಮೇಲೆ ಇನ್ನೊಂದು ಹೊಸದು ಏನಂದ್ರೆ, ನಾವು 10th 12th ಅಲ್ಲಿ OMR ಬೇಸ್ ಎಕ್ಸಾಮ್ ಬರ್ದಿರ್ತೀವಿ, CET ಬರ್ದಿರ್ತೀವಿ. ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. 4ರಲ್ಲಿ ಒಂದು ರೈಟ್ ಆಪ್ಷನ್ನ ಮಾರ್ಕ್ ಮಾಡಬೇಕು. ನಿಮಗೆ ಏನಾದ್ರು ಗೊತ್ತಿಲ್ಲ, ನೀವು ಅಟೆಂಡ್ ಮಾಡಲ್ಲ ಅಂದ್ರೆ ಅದನ್ನ ಬಿಟ್ಟು ಬರಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಒಂದು ಹೊಸ ರೂಲ್ನ ಆ್ಯಡ್ ಮಾಡಿದ್ದಾರೆ. ಏನಂದ್ರೆ, ಟೋಟಲ್ ನಿಮಗೆ 4 ಆಪ್ಷನ್ಸ್ ಇರಲ್ಲ, 5 ಆಪ್ಷನ್ಸ್ ಇರುತ್ತೆ. 5 ಆಪ್ಷನ್ಸ್ ಅಲ್ಲಿ ನೀವೇನಾದ್ರು ಎಕ್ಸಾಮ್ ಕ್ವಶನ್ಗೆ ಅಟೆಂಡ್ ಮಾಡ್ಬೇಕಂದ್ರೆ 4ರಲ್ಲಿ ಒಂದನ್ನ ಮಾರ್ಕ್ ಮಾಡ್ತೀರಾ. ಬಟ್ ನೀವೇನಾದ್ರು ಅದನ್ನ ಅನ್ಆನ್ಸರ್ಡ್ ಹಂಗೆ ಬಿಡ್ತೀರಾ, ಅದನ್ನ ಅಟೆಂಡ್ ಮಾಡಲ್ಲ ನೀವು ಅಂದ್ರೆ, ನೀವು 5th ಕಂಪಲ್ಸರಿ ಮಾರ್ಕ್ ಮಾಡಲೇಬೇಕು. 5th ಆಪ್ಷನ್ ಏನಿರುತ್ತಲ್ಲ ಅದನ್ನ ಮಾರ್ಕ್ ಮಾಡಲೇಬೇಕು. ನೀವೇನಾದ್ರೂ ಆ ಲೈನಲ್ಲಿ ಆ ಕ್ವಶನ್‌ಗೆ ಯಾವುದನ್ನು ಮಾರ್ಕ್ ಮಾಡಿಲ್ಲ ಅಂದ್ರೆ ಡೈರೆಕ್ಟ್‌ಲಿ ನಿಮ್ದು 0.75 ಕಟ್ ಆಗುತ್ತೆ. ನೀವು ಏನಾದ್ರೂ ಎಕ್ಸಾಮ್‌ಗೆ ಕ್ವಶನ್‌ನ ಅಟೆಂಡ್ ಮಾಡ್ಲಿಲ್ದಂಗೆ ಬರಬೇಕು ಅಂತ ಇದ್ರೆ, ನೀವು 1, 2, 3, 4 ಬಿಟ್ಟು 5th ಮಾರ್ಕ್ ಮಾಡಲೇಬೇಕು. ಓಕೆನಾ? ಸೊ ಇದೊಂದು ಹೊಸ ರೂಲ್ ಆಡ್ ಆಗಿದೆ. ನಾನು ಇದ್ರ ಬಗ್ಗೆ ಸ್ವಲ್ಪ ಮುಂದೆ ಕೂಡ ಹೇಳ್ತೀನಿ. ನೆಕ್ಸ್ಟು ಎಕ್ಸಾಮ್ ಸ್ಕೆಡ್ಯೂಲ್ ಮತ್ತೆ ಮಾರ್ಕ್ಸ್ ಬಂದ್ಬಿಟ್ಟು, ಮಾರ್ಕ್ಸ್ ಎಷ್ಟಿರುತ್ತೆ, ಕರೆಕ್ಟ್ ನೀವೇನಾದ್ರೂ ಪೇಪರ್ 1 ಅಲ್ಲಿ ನೀವೇನಾದ್ರೂ ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮಗೆ +3 ಇರುತ್ತೆ. ಪೇಪರ್ 2 ಅಲ್ಲೂ +3 ಇರುತ್ತೆ. ನೆಕ್ಸ್ಟ್ ರಾಂಗ್ ಆನ್ಸರ್ ಮಾಡಿದ್ರೆ -7.5 ಇರುತ್ತೆ. ಸಾರಿ -0.75 ಇರುತ್ತೆ. ಪೇಪರ್ 2 ಅಲ್ಲೂ -0.75 ಇರುತ್ತೆ. ಅನ್ಆನ್ಸರ್ಡ್ ನಾಟ್ ವಾಯ್ಡೆಡ್. ಇಲ್ಲೇ ಹೇಳಿದ್ದು ನಾನು, ಲೈಕ್ 5 ಆಪ್ಷನ್ ಇರುತ್ತೆ. 5 ಆಪ್ಷನ್ ಅಲ್ಲೂ ನೀವು ಯಾವುದನ್ನು ಮಾರ್ಕ್ ಮಾಡಲಿಲ್ಲ ಅಂದ್ರೆ ನಿಮಗೂ ಕೂಡ -0.75 ಲೈಕ್ 7.5 ಲೈಕ್ 0.75 ಕಟ್ ಆಗುತ್ತೆ ಎರಡು ಪೇಪರಲ್ಲೂ. ಸೊ ನೀವೇನ್ ಮಾಡ್ಬೇಕಂದ್ರೆ, ನೀವು ಎಕ್ಸಾಮ್ ಪೇಪರ್ ಅಟೆಂಡ್ ಮಾಡಿದ್ಮೇಲೆ ಯಾವುದೆಲ್ಲ ಕ್ವಶನ್ನ ನೀವು ಅಟೆಂಡ್ ಮಾಡಬಾರ್ದು ಅಂತ ಡಿಸೈಡ್ ಆಗಿರ್ತೀರೋ, ಆ ಕ್ವಶನ್‌ಗೆ 5th ಆಪ್ಷನ್ನ ನೀವು ಕಂಪಲ್ಸರಿಲಿ ಸರ್ಕಲ್ ಮಾಡಿ ಬರಲೇಬೇಕು. ಇನ್ ಕೇಸ್ ನೀವು ಏನಾದರೂ ಮಾಡಲಿಲ್ಲ ಅಂದ್ರೆ ನಿಮಗೂ ಕೂಡ 0.75 ಮಾರ್ಕ್ಸ್ ಇಲ್ಲಿ ಕಟ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ವಾಯ್ಡ್ ಮಾಡಿದ್ರೆ ನೀವು 5th ಓಮಾರ್ ಸರ್ಕಲ್‌ನ ಬಂದಿದ್ರೆ ನಿಮಗೆ ಯಾವುದು ಮಾರ್ಕ್ಸ್ ಕಟ್ ಆಗಲ್ಲ. ಸೊ ಇದಕ್ಕೋಸ್ಕರ ನೀವು ಎಲ್ಲಾದ್ರೂ ಇದು ಕಂಪಲ್ಸರಿ ಮಾಡಲೇಬೇಕು. ಟೋಟಲ್ ಕ್ವಶನ್ ಬಂದ್ಬಿಟ್ಟು 2 ಪೇಪರಲ್ಲೂ 100 ಕ್ವಶನ್ ಇರುತ್ತೆ. ಆಮೇಲೆ ಒಂದು ಕ್ವಶನ್‌ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 300 ಇರುತ್ತೆ. ಫಸ್ಟ್ ಪೇಪರಿಗೆ 300 ಇರುತ್ತೆ, ಸೆಕೆಂಡ್ ಪೇಪರಿಗೆ. ಟೋಟಲ್ ಮಾರ್ಕ್ಸ್ ನಿಮ್ದೇನಿದೆ 600 ಮಾರ್ಕ್ಸ್ ಇದೆ ಈ ಕಂಪ್ಲೀಟ್ ಪೇಪರಲ್ಲಿ. ಸ್ಟೇಜ್ 1 ಅಲ್ಲಿ ಏನು ರಿಟರ್ನ್ ಎಕ್ಸಾಮ್ ಬರೀತೀರಾ ಅದಕ್ಕೆ ನಿಮಗೆ ಮಾರ್ಕ್ಸ್ ಬಂದ್ಬಿಟ್ಟು 600 ಇದೆ. ನೆಕ್ಸ್ಟ್ ಇದು ಟೋಟಲ್ ಡ್ಯೂರೇಷನ್ ಬಂದ್ಬಿಟ್ಟು 2 ಪೇಪರಿಗೆ 2 ಅವರ್ಸ್ ಇರುತ್ತೆ. ನೆಕ್ಸ್ಟ್ ಮಿನಿಮಮ್ ಕ್ವಾಲಿಫೈ ಮಾರ್ಕ್ಸ್. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು. ನೀವು ಏನಾದರೂ ಇದು ಎಕ್ಸಾಮ್ ಬರಿತಾ ಇದ್ದಾರೆ, ರಿಟರ್ನ್ ಎಕ್ಸಾಮಿನೇಷನ್ ಟೋಟಲ್ ಎಷ್ಟಕ್ಕೆ ಬರಿತೀರಾ? 600 ಬರಿತೀರಾ. 600 ಅಲ್ಲಿ ಟೋಟಲ್ ಇವ್ಯಾಲ್ಯೂಯೇಟ್ ಮಾಡಿದಾಗ ನಿಮ್ಮ ಮಾರ್ಕ್ಸು 35% ಅಂಡ್ ಎಬೋವ್ ಇರಬೇಕು. ಮಿನಿಮಮ್ ಕ್ವಾಲಿಫಿಕೇಷನ್ ಇದು. ಏನಾದರೂ ನೀವು ಕ್ವಾಲಿಫೈ ಮಾಡಿದ್ರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಕ್ಕಾಗೋದು. ನೀವು ಏನಾದರೂ 35% ಕೆಳಗಿದ್ರೆ ಸೊ ನೀವು ನೆಕ್ಸ್ಟ್ ಸ್ಟೇಜಸ್ಗೆ ಹೋಗೋಕ್ಕಾಗಲ್ಲ, ನೀವು ಎಲಿಜಿಬಲ್ ಇರಲ್ಲ ನೆಕ್ಸ್ಟ್ ಸ್ಟೇಜ್ಗೆ. ಸೊ ಈಗ 600 ಮಾರ್ಕ್ಸಿಗೆ 35% ಅಂದರೆ 210 ಮಾರ್ಕ್ಸ್. ನಿಮ್ಮದು ಮಿನಿಮಮ್ 210 ಮಾರ್ಕ್ಸ್ ಇರಲೇಬೇಕು. ನೀವು 210 ಮಾರ್ಕ್ಸ್ಗಿಂತ ಜಾಸ್ತಿ ಇಲ್ಲ 210 ತೆಗೆದ್ರೆ ನೀವು ನೆಕ್ಸ್ಟ್ ಸ್ಟೇಜ್ಗೆ ಅವೈಲೇಬಲ್ ಇರ್ತೀರಾ, ಲೈಕ್ ಎಲಿಜಿಬಲ್ ಇರ್ತೀರಾ. ಓಕೆ. ಆಮೇಲೆ ಇದರಲ್ಲಿ ನಾನು ಹೇಳ್ದಂಗೆ ಲೈಕ್ 2 ಪೋಸ್ಟ್ ಇದೆ, ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್. ಅದು ಹಂಗಂತ ನೀವು 2 ಡಿಫ್ರೆಂಟ್ ಎಕ್ಸಾಮ್ ಬರೆಯಂಗಿಲ್ಲ. ಲೈಕ್ ನೀವು ಒಂದೇ ಎಕ್ಸಾಮ್ ಬರೀಬೇಕು. ಬಟ್ ಬೇಸ್ ಆನ್ ದ ಮೆರಿಟ್ ಅದನ್ನ ಡಿವೈಡ್ ಮಾಡಿ ಮೆರಿಟ್ ಲಿಸ್ಟ್‌ನ ತೆಗಿತಾರೆ. ಓಕೆನಾ? ಅದರಲ್ಲೂ ಡಿಫ್ರೆಂಟ್ ಪೋಸ್ಟ್ ಇದೆ, ಲೈಕ್ ಡಿಫ್ರೆಂಟ್ ಕ್ಯಾಟಗರಿ ಇದೆ. ಅಗ್ರಿಕಲ್ಚರ್ ಆಫೀಸರ್ 85%, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 85%, ಆಮೇಲೆ ಅಗ್ರಿಕಲ್ಚರ್ ಆಫೀಸರ್ 15%, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ 15%. ಇದು ಏನು 85% ಅಂಡ್ 50% ಅಂತ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಬಟ್ ಈ ಸ್ಲೈಡಲ್ಲಿ ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟು ನಾನು ಹೇಳ್ದಂಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಆಯಿತು. ರಿಟರ್ನ್ ಎಕ್ಸಾಮ್ ಅದರಲ್ಲಿ ಜನರಲ್ ಪೇಪರ್ ಮಾಡಿದ್ದೀರಾ, ಸಬ್ಜೆಕ್ಟ್ ಸ್ಪೆಸಿಫಿಕ್ ಪೇಪರ್ ಮಾಡಿದ್ದೀರಾ. ನೆಕ್ಸ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟ್. ಲ್ಯಾಂಗ್ವೇಜ್ ಟೆಸ್ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಟೋಟಲ್ ಮಾರ್ಕ್ಸ್ 150 ಇರುತ್ತೆ. ಡ್ಯೂರೇಷನ್ನು ಮತ್ತೆ 2 ಅವರ್ಸು. ಇದರಲ್ಲೂ ಕ್ವಾಲಿಫೈಯಿಂಗ್ ಮಿನಿಮಮ್ ಇದೆ. ಏನಂದರೆ 50 ಮಾರ್ಕ್ಸ್. 150ಗೆ ನೀವು ಮಿನಿಮಮ್ ಆಗಿ 50 ತಗೋಬೇಕು. ಇದ್ರ ಮೇಲೆ ಮತ್ತೆ ನೀವು ಎಷ್ಟು ಜಾಸ್ತಿ ತೆಗಿತೀರಾ ಅನ್ನೋದು ಕೌಂಟ್ ಆಗಲ್ಲ. ನೀವು ಮಿನಿಮಮ್ ಏನಾದರೂ 50 ಅಂಡ್ ಎಬೋವ್ ಕ್ರಾಸ್ ಮಾಡಿದ್ರೆ ನೀವು ಎಲಿಜಿಬಲ್ ಅಂತ ಅಷ್ಟೇ. ಇದರಲ್ಲಿ ನೀವು ತೆಗೆಯೋ ಮಾರ್ಕ್ಸ್ ಇಲ್ಲಿ ನಿಮ್ಗೆ ಎಲ್ಲೂ ಏನು ಕೌಂಟ್ ಆಗಲ್ಲ, ಎಲ್ಲೂ ಏನು ನಿಮ್ಗೆ ಎಕ್ಸ್ಟ್ರಾ ಬೆನಿಫಿಟ್ ಕೊಡಲ್ಲ. ಜಸ್ಟ್ ನೀವು 50 ಅಂಡ್ ಎಬೋವ್ ತೆಗಿಬೇಕಷ್ಟೇ. ಪಾಸ್ ಆರ್ ಫೇಲ್ ಅಷ್ಟೇ, ಇದು ಮತ್ತೇನಿಲ್ಲ. ಆಮೇಲೆ ಇದು ಎಕ್ಸಾಮ್ ಯಾರಿಗೆಲ್ಲ ಕಂಪಲ್ಸರಿ ಅಂದ್ರೆ ಎಲ್ಲರೂ ಬರೀಬೇಕು. ಎಕ್ಸೆಪ್ಷನ್ ಯಾರು ಅಂದ್ರೆ, ಯಾರೆಲ್ಲ ಫಸ್ಟು ಲೈಕ್ ಕನ್ನಡನ ಫಸ್ಟ್ ಇಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀರಾ SLCಯಲ್ಲಿ, ಅವ್ರಿಗೆ ಈ ನೀವು ಎಕ್ಸಾಮ್ ಬರೆಯೋಂಗಿಲ್ಲ. ನೆಕ್ಸ್ಟ್ ನೀವೇನಾದ್ರೂ ಕನ್ನಡ ಮೀಡಿಯಮಲ್ಲಿ 1 to 10 ಏನಾದರೂ ಓದಿದ್ರೆ ನಿಮಗೂ ಅದು ಎಕ್ಸಾಮ್ ಕಂಪಲ್ಸರಿ ಇಲ್ಲ, ನೀವು ಕೂಡ ಬರೆಯೋಂಗಿಲ್ಲ. ಆ್ಯಂಡ್ ನೀವೇನಾದರೂ ಗೌರ್ಮೆಂಟ್ ರೆಕಗ್ನೈಸ್ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮಿನೇಷನ್ನ ಏನಾದರೂ ಪಾಸ್ ಮಾಡಿದ್ರೆ ನೀವು ಕೂಡ ಈ ಎಕ್ಸಾಮ್ನ ಬರೆಯೋಂಗಿಲ್ಲ, ನೀವು ಕೂಡ ಎಕ್ಸಾಮ್ನ ಸ್ಕಿಪ್ ಮಾಡ್ಬೋದು. ಓಕೆನಾ? ಸೊ
ನಾನು ಹೇಳ್ದಂಗೆ ಮಾರ್ಕ್ಸ್ ಏನು ಬಂದಿರುತ್ತಲ್ಲ ಕನ್ನಡ ಲ್ಯಾಂಗ್ವೇಜಲ್ಲಿ ಅದು ನೀವು ಫೈನಲ್ ಮೆರಿಟ್ ಲಿಸ್ಟ್ ಏನು ಕೌಂಟ್ ಆಗಲ್ಲ. ಬಟ್ ನೀವು ಮಿನಿಮಮ್ 50 ಆ್ಯಂಡ್ ಅಬೋವ್ ತೆಗಿಬೇಕಷ್ಟೇ. ಇದು ಮಿನಿಮಮ್ ರಿಕ್ವೈರ್ಮೆಂಟ್. ಓಕೆನಾ? ಸೊ ನೀವೇನಾದರೂ ಬೋತ್ ದ ಸ್ಟೇಜಸ್ ಅಲ್ಲಿ ಕ್ವಾಲಿಫೈ ಆಗಿದ್ರೆ ನೀವು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್‌ಗೆ ಹೋಗ್ತೀರಾ. ಓಕೆ. ಸೊ ಇವಾಗ ಬಂದ್ಬಿಟ್ಟು ಡಿಫರೆಂಟ್ ನಾನು ಹೇಳಿದ್ನಲ್ಲ 85% ಮತ್ತೆ 15% ಅಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಫಸ್ಟ್ ಅಗ್ರಿಕಲ್ಚರ್ ಆಫೀಸರಿಗೆ ಯಾರೆಲ್ಲ 85% ಪೋಸ್ಟ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅಂದ್ರೆ ಯಾರೆಲ್ಲ BSc ಅಗ್ರಿಕಲ್ಚರ್ ಇಲ್ಲ BSc ಆನ್ಸ್ ಅಗ್ರಿಕಲ್ಚರ್ ಎರಡು ಡಿಫರೆಂಟ್ ಟೈಪ್ಸ್ ಆಫ್ ಕ್ಯಾಟಗರಿ, ಎರಡು ಡಿಫರೆಂಟ್ ಟೈಪ್ಸ್ ಆಫ್ ಡಿಗ್ರಿ ಕೊಟ್ಟಿದ್ದಾರೆ. ಸೊ ಓವರ್ ದ ಇಯರ್ಸ್ ಅದರಲ್ಲಿ BSc ಅಗ್ರಿಕಲ್ಚರ್ ಮಾಡಿರೋರಿಗೆ, BSc ಆನ್ಸ್ ಅಗ್ರಿಕಲ್ಚರ್ ಮಾಡಿರೋರಿಗೆ ಅವರೆಲ್ಲ 85% ಕ್ಯಾಟಗರಿಯಲ್ಲಿ ಬರ್ತೀರಾ ಫಾರ್ ಅಗ್ರಿಕಲ್ಚರ್ ಆಫೀಸರ್. ಯಾರೆಲ್ಲ 15% ಕ್ಯಾಟಗರಿಯಲ್ಲಿ ಬರ್ತೀರಾ? ಬಿಟೆಕ್, ಫುಡ್ ಸೈನ್ಸ್ ಅಂಡ್ ಫುಡ್ ಟೆಕ್ನಾಲಜಿ, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಇನ್ ಕಾರ್ಪೊರೇಷನ್, ಅಗ್ರಿ ಬಿಸಿನೆಸ್ ಮ್ಯಾನೇಜ್ಮೆಂಟ್, ಅಗ್ರಿಕಲ್ಚರ್ ಬಯೋಟೆಕ್ನಾಲಜಿ, ಆಮೇಲೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಇದೆಲ್ಲ ಕ್ಯಾಟಗರಿ, ಇದೆಲ್ಲ ಏನ್ ಡಿಫ್ರೆಂಟ್ ಅದರ್ ಫಾರ್ಮ್ ಸೈನ್ಸ್ ಸಬ್ಜೆಕ್ಟ್ಸ್ ಇದೆ, ಯಾವ ಡಿಗ್ರಿ ಇದೆ, ಇದ್ರಲ್ಲಿ ಬರೋರಿಗೆಲ್ಲ 15%. ಏನಕ್ಕೆ 15% ಅಂದ್ರೆ ಟೋಟಲ್ ನಂಬರ್ ಆಫ್ ಸೀಟ್ಸ್ ಅಲ್ಲಿ 15% ಆಫ್ ದ ಸೀಟ್ಸ್ ನ ಇವ್ರಿಗೆ ಕೊಡ್ತಾರೆ ಫಾರ್ ಅಗ್ರಿಕಲ್ಚರ್ ಆಫೀಸರ್ಸ್. ಸಿಮಿಲರ್ಲಿ ಸೇಮ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೂ ಅಷ್ಟೇ ಇರುತ್ತೆ. 85% ಆಫ್ ದ ಸೀಟ್ಸ್ ನ BSc ಅಗ್ರಿಕಲ್ಚರ್ ಇಲ್ಲ BSc ಆನ್ಸ್ ಅಗ್ರಿಕಲ್ಚರ್ ಮಾಡೋರಿಗೆ ಅಲೋಕೇಟ್ ಮಾಡ್ತಾರೆ. ಅದನ್ನ ಬಿಟ್ರೆ 15% ಆಫ್ ದ ಸೀಟ್ಸ್ ನ ಇವ್ರಿಗೆ ಅಲೋಕೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ವಾಟ್ 15% ಅಂಡ್ 85% ಮೀನ್ಸ್. ಸರಿನಾ? ಓಕೆ. ನೆಕ್ಸ್ಟ್ ಯಾರೆಲ್ಲ ಈ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ? ನೀವೇನಾದ್ರೂ ಕರ್ನಾಟಕದಲ್ಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಲೈಕ್ ಡಿಗ್ರಿ ICR ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ನೀವೇನಾದ್ರೂ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನೀವೆಲ್ಲ ಈ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಾ. ಪ್ಲಸ್ ಇದೊಂದು ಇದ್ರ ಪ್ಲಸ್ ಗೌರ್ಮೆಂಟ್ ಯೂನಿವರ್ಸಿಟಿ ಪ್ಲಸ್ ರಾಯ್ಟೆಕ್ ಅಲ್ಲಿ ರೀಸೆಂಟ್ ಆಗಿ ಬಂದಿರೋ ನೋಟಿಫಿಕೇಶನ್ ಪ್ರಕಾರ ರಾಯ್ಟೆಕ್ ಅಲ್ಲಿ ಏನಾದ್ರು ನೀವು BSc ಅಗ್ರಿಕಲ್ಚರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಸೊ ನೀವು ಕೂಡ ಈ ಎಕ್ಸಾಮಿಗೆ ಎಲಿಜಿಬಲ್ ಇರ್ತೀರಾ. ಓಕೆನಾ? ಸೊ ಇದೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ನೀವೇನಾದ್ರೂ ಎಕ್ಸಾಮ್ ಬರ್ದು ರಿಸಲ್ಟ್ಸ್ಗೆ ವೇಟ್ ಮಾಡ್ತಾ ಇದ್ರೆ ನಿಮ್ಮ ರಿಸಲ್ಟು ಲಾಸ್ಟ್ ಡೇಟ್, ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಒಳಗಡೆ ನಿಮ್ ರಿಸಲ್ಟ್ ಬಂದಿರಬೇಕು. ನಿಮ್ PDC ಮಾತ್ರ ಇರಬೇಕು. PDC ಅಲ್ಲಿರೋ ಡೇಟು ಏನ್ ಲಾಸ್ಟ್ ಡೇಟ್ ಇದೆಯಲ್ಲ ಸಬ್ಮಿಟ್ ಮಾಡಕ್ಕೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ ಏನು ಲಾಸ್ಟ್ ಡೇಟ್ ಇದೆಯಲ್ಲ ಅದ್ರೊಳಗೆ ನಿಮ್ದು PDC ಬಂದಿರಬೇಕು, ನಿಮ್ದು ರಿಸಲ್ಟ್ ಬಂದಿರಬೇಕು. ಅವಾಗ ಅಷ್ಟೇ ನೀವು ಈ ಎಕ್ಸಾಮ್ ಬರೆಯೋಕೆ, ಇದರಿಂದ ಸೀಟ್ ತಗೊಳಕ್ಕೆ ಇಲ್ಲ ಜಾಬ್ ತಗೊಳಕ್ಕೆ ಎಲಿಜಿಬಲ್ ಇರ್ತೀರಾ. ಏನಾದ್ರೂ ನಿಮಗೆ ನಿಮ್ಮ ರಿಸಲ್ಟ್ಸು ಈ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದ್ಮೇಲೆ ಬಂದ್ರೆ ನೀವು ಈ ಎಕ್ಸಾಮ್ಗೆ ಎಲಿಜಿಬಲ್ ಇರಲ್ಲ. ನಿಮಗೆ ಈ ಎಕ್ಸಾಮ್ ಇಂದ ಯಾವುದೇ ತರ ಜಾಬ್ ಕೂಡ ಸಿಗಲ್ಲ. ಓಕೆನಾ? ಸೊ ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ ಬರಿಬೋದು? ನಾನು ಯಾವಾಗ ಪಾಸ್ ಮಾಡಿರ್ತೀನಿ, ಯಾವ ಬರಿಬೋದು ಇದನ್ನ, ಯಾವ ಏಜ್ ಕ್ಯಾಟಗರಿ ಅವ್ರು ಎಕ್ಸಾಮ್ ನ ಬರಿಬೋದು ಅಂದ್ರೆ ಮಿನಿಮಮ್ ಎಲಿಜಿಬಿಲಿಟಿ ಏನಂದ್ರೆ 18 ಇಯರ್ಸ್ ಅಂಡ್ ಅಬೋವ್ ಇರೋರು ಅಷ್ಟೇ ಎಕ್ಸಾಮ್ ಬರಿಬೋದು. ಮತ್ತೆ ಅದಕ್ಕೋಸ್ಕರ ಅಪ್ಪರ್ ಕ್ಯಾಪು ಇದೆ. ಹಂಗಂತ ಎಲ್ಲರೂ ಬರಿಬೇಕು ಅಂತಲ್ಲ. 18 ಮಿನಿಮಮ್ ರಿಕ್ವೈರ್ಮೆಂಟ್, ಮ್ಯಾಕ್ಸಿಮಮ್ ಕೂಡ ಇದೆ ಇದರಲ್ಲಿ 40 ಇಯರ್ಸ್. ಜನರಲ್ ಕ್ಯಾಟಗರಿಯಲ್ಲಿ ಬರೋ ಎಲ್ಲ ಸ್ಟೂಡೆಂಟ್ಸ್ಗೂ ಅಪ್ ಟು 40 ಇಯರ್ಸ್ ಇದ್ರೆ ನೀವು ಬರಿಬೋದು. ಕ್ಯಾಟಗರಿ 2A, 2B, 3A, 3B ಅಲ್ಲಿ 43 ತನಕ ಬರಿಬೋದು. ಅದು ಬಿಟ್ಟು SC, ST ಮತ್ತೆ ಕ್ಯಾಟಗರಿ 1 ಸ್ಟೂಡೆಂಟ್ಸ್ಗೆ 45 ಏಜ್ ತನಕನೂ ರಿಲ್ಯಾಕ್ಸೇಷನ್ ಇದೆ. ಅಲ್ಲಿ ತನಕ ಸ್ಟೂಡೆಂಟ್ಸ್ ನೀವಿದ್ರೆ ನೀವು ಕೂಡ ಅಪ್ಲೈ ಮಾಡಿ ಬರಿಬೋದು ಎಕ್ಸಾಮ್ನ. ನೆಕ್ಸ್ಟ್ ಇದರಲ್ಲಿ ಪೋಸ್ಟ್ ನ ಡಿವೈಡ್ ಮಾಡಿದ್ದಾರೆ ಬೇಸ್ಡ್ ಆನ್ ಕಲ್ಯಾಣ ಕರ್ನಾಟಕ ಮತ್ತೆ RPC ಕ್ಯಾಟಗರಿ ಅವ್ರ ಕ್ಯಾಡ್ರೆ. ಇದರಲ್ಲಿ ಪೋಸ್ಟ್ ನೇಮ್ ಮತ್ತೆ ಕ್ಯಾಟಗರಿ ನೇಮ್ ಇದೆ ನೋಡಿ. ನಾನು ನಂಬರ್ ಆಫ್ ಪೋಸ್ಟ್ ಕೂಡ ಹೇಳ್ತೀನಿ, ಕ್ಯಾಟಗರಿ ಕೂಡ ಹೇಳ್ತೀನಿ. ಕಲ್ಯಾಣ ಕರ್ನಾಟಕದಲ್ಲಿ ನೀವೇನಾದ್ರು ಅಗ್ರಿಕಲ್ಚರ್ ಆಫೀಸರ್ ನೋಡ್ತಾ ಇದ್ರೆ ಅದರಲ್ಲಿ 85% ಕ್ಯಾಟಗರಿಯಲ್ಲಿ ಬರುತ್ತೆ. ಅದರಲ್ಲಿ ಟೋಟಲ್ ನಂಬರ್ ಆಫ್ ವೇಕೆನ್ಸಿ ಬಂದ್ಬಿಟ್ಟು 29 ಪ್ಲಸ್ PWDಗೆ 8 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಕ್ಯಾಟಗರಿಯಲ್ಲೇ ನೆಕ್ಸ್ಟ್ ಅಗ್ರಿಕಲ್ಚರ್ ಆಫೀಸರ್ಗೆ 15% ಕ್ಯಾಟಗರಿಯಲ್ಲಿ ಟೋಟಲ್ 5 ಇದೆ, 5 ವೇಕೆನ್ಸೀಸ್ ಇದೆ ಟೋಟಲ್. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ 85% ಕ್ಯಾಟಗರಿಯಲ್ಲಿ ಟೋಟಲ್ 189 ಪ್ಲಸ್ 8 PWD ಇದೆ. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕದಲ್ಲಿ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ 15% ಕ್ಯಾಟಗರಿಯಲ್ಲಿ 34 ಸೀಟ್ಸ್ ಇದೆ ಟೋಟಲ್. ಸೊ ಇದು ಕಲ್ಯಾಣ ಕರ್ನಾಟಕ ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ RPC ಕ್ಯಾಟಗರಿಯಲ್ಲಿ ಹೆಂಗೆ ಅಂದ್ರೆ ಸೇಮ್ ಟು ಸೇಮ್ ಅಗ್ರಿಕಲ್ಚರ್ ಆಫೀಸರ್ಗೆ 85% ಕ್ಯಾಟಗರಿಯಲ್ಲಿ ಬರ್ತಾರೆ ಅವರಿಗೆ 71 ಸೀಟ್ಸ್ ಇರುತ್ತೆ ಪ್ಲಸ್ 2 PWD ಇರುತ್ತೆ. ನೆಕ್ಸ್ಟ್ RPC ಕ್ಯಾಟಗರಿಯಲ್ಲಿ ಅಗ್ರಿಕಲ್ಚರ್ ಆಫೀಸರ್ಗೆ 15% ಕ್ಯಾಟಗರಿಯಲ್ಲಿ ಬರೋರಿಗೆ 13% ಇರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಲ್ಲಿ 85% ಕ್ಯಾಟಗರಿಯಲ್ಲಿ ಬರೋರಿಗೆ 498 ಇದೆ, 498 ಇದೆ. ನೆಕ್ಸ್ಟ್ ಲಾಸ್ಟ್ ಅಗ್ರಿಕಲ್ಚರ್ ಆಫೀಸರ್ 15% ಕ್ಯಾಟಗರಿಯಲ್ಲಿ ಬರೋರಿಗೆ 88 ಇದೆ. ಸೊ ಇದು ಬಂದ್ಬಿಟ್ಟು ಟೋಟಲ್ ನಂಬರ್ ಆಫ್ ಸೀಟ್ಸ್ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂತ ಇದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಓಕೆನಾ? ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ಸ್ಯಾಲರಿ ಸ್ಕೇಲ್ ಕ್ಲಿಯರ್ಲಿ ಡಿಫೈನ್ ಮಾಡಿದ್ದಾರೆ. ಅಗ್ರಿಕಲ್ಚರ್ ಆಫೀಸರ್ 85% ಮತ್ತೆ 15% ಇದರಲ್ಲಿ ಏನು ಡಿಫರೆನ್ಸ್ ಇಲ್ಲ. ನೀವು ಐದರ್ BSc ಅಗ್ರಿಕಲ್ಚರ್ ಮಾಡಿರೋರು ಇದ್ರೆ ಬಾಕಿ ಏನ್ ಡಿಗ್ರೀಸ್ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ ಆ ಡಿಗ್ರೀಸ್ ಅಲ್ಲಿ ಕಂಪ್ಲೀಟ್ ಮಾಡಿ ನೀವು ಏನಾದ್ರು ಜಾಬ್ ತಗೊಂಡ್ರೆ ಇಬ್ರಿಗೆ ಕೂಡ ಸೇಮ್ ಟು ಸೇಮ್ ಸ್ಯಾಲರಿ ಸ್ಕೇಲ್ ಇರುತ್ತೆ ಅಗ್ರಿಕಲ್ಚರ್ ಆಫೀಸರ್ಗೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೂ ಸೇಮ್ ಇರುತ್ತೆ. 85% ಕ್ಯಾಟಗರಿ ಮತ್ತೆ 15% ಕ್ಯಾಟಗರಿ ಇಬ್ಬರಿಗೂ ಸೇಮ್ ಇರುತ್ತೆ. ಸೊ ಅಗ್ರಿಕಲ್ಚರ್ ಆಫೀಸರಿಗೆ 69,000 ಇಂದ ಹಿಡಿದು 1,30,000 ತನಕ ಇದೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗೆ 65,000 ಇಂದ ಹಿಡಿದು 1,20,000 ತನಕ ರೇಂಜ್ ಇದೆ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇದ್ರೆ ಒಳ್ಳೇದು.
ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್. ಸೊ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ನೀವೇನು ಜನರಲ್ ಕ್ಯಾಟಗರಿ 2A, 2B, 3A, 3B ಇದೆ ₹750 ಇರುತ್ತೆ. ಇದರಲ್ಲಿ ₹500 ಅಪ್ಲಿಕೇಶನ್ ಫೀ ಕೊಡ್ತೀರಾ, ಪ್ಲಸ್ ₹250 ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. SC, ST, ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿ 1 ಟ್ರಾನ್ಸ್‌ಜೆಂಡರ್ ಇದ್ರೆ ಟೋಟಲ್ 500 ಇರುತ್ತೆ. ಅದರಲ್ಲಿ 250 ನೀವು ಅಪ್ಲಿಕೇಶನ್ ಫೀಸು ಮತ್ತು 250 ಮತ್ತು ಪ್ರೊಸೆಸಿಂಗ್ ಫೀಸು. ನೀವೇನಾದರೂ PWD ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ತಿದ್ರೆ ನಿಮಗೆ ಯಾವುದೇ ಥರ ಫೀಸ್ ಇರಲ್ಲ. ಜಸ್ಟ್ ನೀವು ಪ್ರೊಸೆಸಿಂಗ್ ಫೀನ ನೀವು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇನ್ನೊಂದೇನಂದ್ರೆ ನೀವು ಏನೇ ಆದ್ರೂ ಈ ಪೇಡ್ ಮಾಡಿರೋ ಫೀಸ್‌ನ ಅಟ್ ಎನಿ ಸರ್ಕಮ್‌ಸ್ಟಾನ್ಸಸ್ ಇದು ರೀಫಂಡ್ ಆಗಲ್ಲ. ಇದನ್ನ ಅವ್ರು ಕ್ಲಿಯರ್ ಮಾಡಿದ್ದಾರೆ. ನೆಕ್ಸ್ಟ್ ನಾನು ಹೇಳ್ದಂಗೆ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಮತ್ತೆ ಹಾಕೋ ನೀಡ್ ಇಲ್ಲ, ಯಾರೆಲ್ಲ ಪ್ರಿವಿಯಸ್ಲಿ ಏಪ್ರಿಲ್ ಮಂತಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಆ ಮಂತಲ್ಲಿ ನೀವು ಅಪ್ಲಿಕೇಶನ್ ಆಲ್ರೆಡಿ ಹಾಕಿ ಪೇ ಮಾಡಿದ್ರೆ ಫೀಸ್‌ನ ನೀವು ಮತ್ತೆ ಅಪ್ಲಿಕೇಶನ್ ಹಾಕೋ ನೀಡ್ ಇಲ್ಲ. ಬಟ್ ಅದಕ್ಕಿಂತ ಪ್ರಿವಿಯಸ್ಲಿ ಬಂದಿರೋ ನೋಟಿಫಿಕೇಶನ್ ಅಲ್ಲಿ ನೀವೇನು ಅಪ್ಲೈ ಮಾಡಿದ್ರೆ ನೀವು ಫ್ರೆಶ್ ಆಗಿ ಮತ್ತೆ ಅಪ್ಲೈ ಮಾಡಲೇಬೇಕು. ಓಕೆನಾ? ಆಮೇಲೆ ಇದಕ್ಕೋಸ್ಕರ ನೀವು ಡಿಫ್ರೆಂಟ್ ಪೋಸ್ಟ್ ಇದೆ, ಡಿಫ್ರೆಂಟ್ ಕ್ಯಾಟಗರಿ ಇದೆ, ಡಿಫ್ರೆಂಟ್ ರಿಸರ್ವೇಷನ್ಸ್ ಇದೆ ಅಂತ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕೋ ನೀಡ್ ಇಲ್ಲ. ಒಂದೇ ಅಪ್ಲಿಕೇಶನ್ ಹಾಕಬೇಕು. ಅದರಲ್ಲಿ ನೀವು ನಿಮ್ಮನ್ನ ಫಿಲ್ಟರ್ ಮಾಡಿ ಅದನ್ನ ಮೆರಿಟ್ ಲಿಸ್ಟ್ ಕೊಡ್ತಾರೆ. ಸೊ ಅದರಿಂದ ನಿಮಗೆ ಡಿಫ್ರೆಂಟ್ ಪೋಸ್ಟ್‌ಗೆ ನೀವು ಯಾವ ತರ ಎಲಿಜಿಬಲ್ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಅಲಾಟ್‌ಮೆಂಟ್ ಆಗುತ್ತೆ. ಆಮೇಲೆ ಇದರಲ್ಲಿ ಹೆಂಗಿದೆ ಅಂದ್ರೆ ಇನ್ನೊಂದೇನು ಗೊತ್ತಿರಬೇಕಂದ್ರೆ ಅಗ್ರಿಕಲ್ಚರ್ ಆಫೀಸರ್‌ಗೆ ಒಂದು ಫುಲ್ ಅಮೌಂಟ್ ಪೇ ಮಾಡ್ತೀರಾ. ಪ್ಲಸ್ ಅಗ್ರಿಕಲ್ಚರ್ ಆಫೀಸರ್ ಜೊತೆಗೆ ನೀನು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಹಾಕ್ಬೇಕೋ ಬೇಡ ಅಂತ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತೆ. ನೀವು ಆಪ್ಷನ್‌ನ ಟಿಕ್ ಮಾಡಿದ್ರೆ ಅದಕ್ಕೆ ಅಡಿಷನಲಿ ₹100 ನೀವು ಪೇ ಮಾಡಬೇಕು. ಸೊ ಇದು ಗೊತ್ತಿರಲಿ. ಒಂದೇ ಅಪ್ಲಿಕೇಶನ್ ಹಾಕಬೇಕು. ಬಟ್ ಅದರಲ್ಲಿ ನಿಮಗೆ ಕೇಳ್ತಾರೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್‌ಗೂ ನೀವು ಹಾಕ್ತೀರಾ ಅಂತ. ನೀವು ಹಾಕ್ತೀರಾ ಅಂತಂದ್ರೆ ಅಲ್ಲಿ ಟಿಕ್ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾ ₹100 ಕೊಡಬೇಕು. ಇಲ್ಲ ಅಂದ್ರೆ ನೀವು ಒಂದಕ್ಕೆ ಹಾಕ್ತೀನಿ ಅಂದ್ರೆ ಜಸ್ಟ್ ಫುಲ್ ಅಮೌಂಟ್ ಏನು ಪೇ ಮಾಡಿರ್ತೀವಿ ಒಂದು ಎಕ್ಸಾಮಿಗೆ ಅದಷ್ಟನ್ನೇ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ. ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಲಿ. ಇದ್ರ ಬಗ್ಗೆ ಭಾಳ ಜನ ಇಲ್ಲೇ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಸೊ ನಿಮಗೆ ಸಫಿಷಿಯಂಟ್ ಟೈಮ್ ಇರೋದ್ರಿಂದ ಇವಾಗೇ ಗೊತ್ತಿದ್ರೆ ನೀವು ಎಲ್ಲದ್ರ ಬಗ್ಗೆನೂ ಈ ಎಲ್ಲ ಡಾಕ್ಯುಮೆಂಟ್ಸ್‌ನ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಬೋದು. ಫಸ್ಟ್ ಆಧಾರ್ ಕಾರ್ಡ್ ಮಸ್ಟ್ ಆ್ಯಂಡ್ ಶುಡ್ ಲೈಕ್ ಇಟ್ಸ್ ಮ್ಯಾಂಡೇಟರಿ. ಅದಾದಮೇಲೆ ಮಾರ್ಕ್ಸ್ ಕಾರ್ಡ್. ನಾನು ಹೇಳ್ದಂಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟು. ಸೊ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಅದರಲ್ಲಿ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ನೋಡಿ ಲೈಕ್ ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್‌ನು ಅವ್ರು ಕೇಳಿದ್ದಾರೆ. ಆದ್ಮೇಲೆ ಎಸ್.ಎಲ್.ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಅದ್ರದ್ದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಇರಬೇಕು. ರಿಸರ್ವೇಷನ್ಸ್ ಏನೇನು ಕ್ಲೇಮ್ ಮಾಡ್ತಿದ್ದೀರಾ ನೀವು, SCಗೆ, STಗೆ, ಕ್ಯಾಟಗರಿ 1ಗೆ, ಕ್ಯಾಟಗರಿ 3A, 3B ಇದೆಲ್ಲ ಏನು ಕ್ಯಾಟಗರೀಸ್ ಎಲ್ಲ ಕ್ಲೇಮ್ ಮಾಡ್ತೀರಾ. ಸೊ ಅದ್ರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ರೂರಲ್ ರಿಸರ್ವೇಷನ್ ಸರ್ಟಿಫಿಕೇಟ್. ನೀವು ಏನಾದ್ರು ರೂರಲ್ ಕೋಟಾ ಮಾಡ್ತಾ ಇದ್ರೆ, ರಿಸರ್ವೇಷನ್ ಕ್ಲೇಮ್ ಮಾಡ್ತಾ ಇದ್ರೆ ನಿಮ್ಗೆ ಅದ್ರ ಸರ್ಟಿಫಿಕೇಟ್ ಇರಬೇಕು. ಕನ್ನಡ ಮೀಡಿಯಂ ಕೋಟಾ ನೀವು ಏನಾದ್ರು ಕ್ಲೇಮ್ ಮಾಡ್ತಿದ್ರೆ ಅದ್ರ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕು. ಟ್ರಾನ್ಸ್‌ಜೆಂಡರ್ ಇದ್ರೆ ಅದ್ರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ನೀವೇನಾದ್ರು ರಿಸರ್ವೇಷನ್ ಕ್ಲೇಮ್ ಮಾಡ್ತಿದ್ರೆ ಅದ್ರದ್ದು ಕೂಡ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೆಕ್ಸ್ಟ್ ನೀವೇನಾದ್ರು ಎಂಪ್ಲಾಯ್ ಆಗಿದೆ, ಕರೆಂಟ್ಲಿ ಆಲ್ರೆಡಿ ಎಲ್ಲಾದ್ರೂ ವರ್ಕ್ ಮಾಡ್ತಿದ್ರೆ ಅಲ್ಲಿಂದ ನೋ ಅಬ್ಜೆಕ್ಷನ್ NOC ಇರಬೇಕು. ಸೊ ಇದು ನಿಮಗೆ ಮಿನಿಮಮ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್. ಇದೆಲ್ಲ ಡಾಕ್ಯುಮೆಂಟ್ಸ್ ನೀವೆಲ್ಲ ರೆಡಿ ಮಾಡ್ಕೋಬೇಕು ಬೇಸ್ಡ್ ಆನ್ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಾ ಅಂತ. ನೀವೇನಾದರೂ ಜನರಲ್ ಮೆರಿಟ್ ಇದ್ರೆ ಮೋಸ್ಟ್ ಥಿಂಗ್ಸ್ ನಿಮಗೆ ಎಲಿಜಿಬಲ್ ಇರಲ್ಲ. ಸ್ಟಾರ್ಟಿಂಗ್ 3 ಡಾಕ್ಯುಮೆಂಟ್ಸ್ ಅಷ್ಟೇ ನಿಮಗೆ ಬೇಕಾಗಿರುತ್ತೆ. ಅದು ಬಿಟ್ಟು ನೀವೇನಾದರೂ ರೂರಲ್ ಕೋಟಾ ಇದೆ, ನಂತರ ಕನ್ನಡ ಮೀಡಿಯಂ ಕೋಟಾ ಇದೆ, ಕಲ್ಯಾಣ ಕರ್ನಾಟಕ ಕೋಟಾ ಇದೆ ಅಂದ್ರೆ ನೀವು ಆ ಡಾಕ್ಯುಮೆಂಟ್ಸ್ ಕೂಡ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಸಿಲೆಬಸ್ ಜನರಲ್ ಪೇಪರಿಗೆ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ. ಬಾಕಿ ಎಲ್ಲ ಜೋ KPSC ರಿಲೇಟೆಡ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾನೆ ಇರ್ತೀರಾ. ಸೊ ಎಲ್ಲ ಎಕ್ಸಾಮ್ಸ್‌ಗೂ ಮೋಸ್ಟ್ಲಿ ಕಾಮನ್ ಸಿಲೆಬಸ್ ಇರುತ್ತೆ. ಅದರಲ್ಲೂ ಸೇಮ್ ಟು ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಸಿಲೆಬಸ್ ಇಲ್ಲಿ ಕೂಡ ಇದೆ. ಇದರಲ್ಲಿ ಕ್ವಾಂಟ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ, ಅದು ಬಿಟ್ಟರೆ ಹಿಸ್ಟ್ರಿ ಇರುತ್ತೆ, ಕರ್ನಾಟಕ ಹಿಸ್ಟ್ರಿ, ಸ್ಟೇಟ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ. ಸೊ ಇದೆಲ್ಲ ಇನ್ಕ್ಲೂಡ್ ಮಾಡಿದೆ. ಅದರಲ್ಲಿ ಸೋಷಿಯಲ್ ಸೈನ್ಸ್ ಇದೆ, ಜೊತೆಗೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಇಂಡಿಯನ್ ಎಕಾನಮಿ, ಇಂಟರ್ನ್ಯಾಷನಲ್ ರಿಲೇಷನ್, ಎನ್ವೈರನ್ಮೆಂಟಲ್ ಸೈನ್ಸ್. ಸೊ ಇದೆಲ್ಲ ಜನರಲಿ ಏನು ನೀವು ಓದ್ತೀರಾ ಸೊ ಅದೇ ಕೂಡ ಇಲ್ಲೂ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಪೇಪರ್ 2 ಬಂದ್ಬಿಟ್ಟು ಸ್ಪೆಸಿಫಿಕ್ ಪೇಪರ್. ಸೊ ಇಲ್ಲಿ ನಿಮಗೆ ಡೌಟ್ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ಸ್ಟೂಡೆಂಟ್ಸ್ ಸ್ಟ್ರಗಲ್ ಮಾಡ್ತಿರೋದೇ ಪೇಪರ್ 2 ಅಲ್ಲಿ. ಪೇಪರ್ 1ಗೆ ತುಂಬಾ ಕಡೆ ಕಂಟೆಂಟ್ ಇದೆ, ತುಂಬಾ ಕಡೆ ಕೋಚಿಂಗ್ ಇದೆ, ತುಂಬಾ ಕಡೆ ರೆಡಿಮೇಡ್ ಮೆಟೀರಿಯಲ್ ಇದೆ. ಇದನ್ನ ಓದಬೇಕು, ಇದನ್ನ ಓದಬಾರ್ದು ಅಂತ. ಬಿಕಾಸ್ ಬೇರೆ ಬೇರೆ ಎಕ್ಸಾಮ್ಸ್ ಇರೋದ್ರಿಂದ ಸೊ ಜನರಲ್ ಪೇಪರ್ 1ಗೆ ಕರೆಕ್ಟ್ ಗೈಡೆನ್ಸ್ ಕೂಡ ಇದೆ, ಕರೆಕ್ಟ್ ಕ್ಲಾರಿಟಿ ಕೂಡ ಇದೆ, ಏನು ಓದಬೇಕು ಏನು ಓದಬಾರ್ದು ಅಂತ. ಬಟ್ ಪೇಪರ್ 2 ಬಂದಾಗ ಏನಾಗುತ್ತೆ ಅಂದ್ರೆ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ. ಟೋಟಲ್ ನೀವು ಕೌಂಟ್ ಮಾಡಿದ್ರೆ ಟೋಟಲ್ ದೇರ್ ಆರ್ 20 ಸಬ್ಜೆಕ್ಟ್ಸ್. ಟೋಟಲ್ ಅಗ್ರಿಕಲ್ಚರ್ ಅಲ್ಲೇ 20 ಸಬ್ಜೆಕ್ಟ್ಸ್ ಇದೆ. 20 ಅಂದ್ರೆ 20 ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. ಅದರಲ್ಲಿ ಎವ್ರಿ ಸಬ್ಜೆಕ್ಟ್ ಅಲ್ಲೂ ನಿಮಗೆ ಮಿನಿಮಮ್ ಅಂದ್ರೂ 4 ರಿಂದ 5 ಬುಕ್ ಸಿಗುತ್ತೆ ಓದಕ್ಕೆ. ಬಟ್ ಅದ್ರ ಜೊತೆಗೆ ನೀವು 4 ರಿಂದ 5 ಬುಕ್ಸ್ ಯಾರು ಓದಕ್ಕಾಗಲ್ಲ ಜನರಲ್ ಅಗ್ರಿಕಲ್ಚರ್ ಎಕ್ಸಾಮ್ಸ್‌ಗೆ. ಬಟ್ ಇದಕ್ಕಂತ ನೀವು ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ಜನರಲ್ ಅಗ್ರಿಕಲ್ಚರ್ ಬುಕ್ಸ್‌ನ ಓದ್ತಾ ಇದ್ದಾರೆ. ಅದರಲ್ಲಿ ಒಂದು 3-4 ಆಥರ್ಸ್ ಬುಕ್ಸ್ ತುಂಬಾ ಫೇಮಸ್ ಆಗಿರೋದನ್ನ ಅದನ್ನೇ ಓದ್ತಾ ಇರ್ತಾರೆ ರಿಪೀಟ್ ಆಗಿ. ಬಟ್ ನಮಿಗೂ ಕೂಡ ಕೇಳ್ತಾರೆ ಯಾವ ಬುಕ್ ಓದಿದ್ರೆ ಬೆಸ್ಟ್, ಯಾವ್ದಾರ ಒಂದು ಸಿಂಗಲ್ ಬುಕ್ ಸಜೆಸ್ಟ್ ಮಾಡ್ರಿ, ಅದರಿಂದ ಎಲ್ಲ ಕಂಟೆಂಟ್ ಕವರ್ ಆಗೋ ಥರ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವೇನಾದ್ರು ಜನರಲ್ ಅಗ್ರಿಕಲ್ಚರ್ ಓದಬೇಕು ಅಂದ್ರೆ ಒಂದು ಬುಕ್ಕಲ್ಲಿ ನೀವು ಸಫಿಷಿಯೆಂಟ್ ಆಗಿ ಎಲ್ಲಾನು ಓದಕ್ ಆಗಲ್ಲ. ಬಿಕಾಸ್ ಏನಂದ್ರೆ ಎಕ್ಸಾಮ್ಸ್ ಟು ಎಕ್ಸಾಮು ಲೈಕ್ ಇದು ವೇರಿ ಆಗುತ್ತೆ. ಲೆವೆಲ್ ಆಫ್ ಪೇಪರು, ಲೆವೆಲ್ ಆಫ್ ಕ್ವೆಶನ್ಸು ಅದ್ರ ಪ್ರಕಾರ ಬುಕ್ಸ್ ಮಾಡಿರ್ತಾರೆ. ಸೊ ಯಾವ್ದೆಲ್ಲ ಆಥರ್ಸ್ ಬುಕ್ಸ್ ಇದೆ ಅದು ಯಾವುದು ಒಂದು ಎಕ್ಸಾಮಿಗೆ ಮಾಡಿರಲ್ಲ ಅವರು.
ಅವರು ಅವರ ಸ್ಟೇಟ್ ಯಾವ ಸ್ಟೇಟಲ್ಲಿ ಅದು ರಿಲೀಸ್ ಆಗಿರುತ್ತಲ್ಲ ಮೇನ್ಲಿ ಫೋಕಸ್ ಆ ಸ್ಟೇಟಿಗೆ ಇರುತ್ತೆ. ಅವ್ರು ಮೇನ್ಲಿ ಅವ್ರ ನಾಲೆಡ್ಜು ಆ ಸ್ಟೇಟಲ್ಲಿ ಇರುತ್ತೆ. ಸೊ ಹಂಗಾಗಿ ಎಲ್ಲಾದರೂ ಒಂದು ಕಡೆ ಏನೋ ಸ್ವಲ್ಪ ಕಂಟೆಂಟ್ ಮಿಸ್ ಆಗುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವೇನಾದರೂ ಈ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರೆ ಒನ್ ಬುಕ್ ಮೇಲೆ ಡಿಪೆಂಡ್ ಆಗಿಲ್ದಂಗೆ ಅಟ್ಲೀಸ್ಟ್ ಮಿನಿಮಮ್, ನಾನು ಜಾಸ್ತಿ ಹೇಳ್ತಿಲ್ಲ, ಮಿನಿಮಮ್ 2 to 3 ಜನರಲ್ ಅಗ್ರಿಕಲ್ಚರ್ ಬುಕ್ಸ್ನ ರೆಫರ್ ಮಾಡಿ. ಸೊ ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಅಪ್ರೋಚ್. ಅದಾದ್ಮೇಲೆ ಸಬ್ಜೆಕ್ಟ್ಸ್ ನೋಡಿ, ಇದೆಲ್ಲ ಸಬ್ಜೆಕ್ಟ್ ಇದೆ. ಕೆಳಗಡೆ ಏನು ಮಾಸ್ಕ್ ಆಗಿದೆಯಲ್ಲ, ಇದು ಅಪಿಕಲ್ಚರ್ ಮತ್ತೆ ಇಲ್ಲಿ ಸಾಯಿಲ್ ಸೈನ್ಸ್ ಅಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ. ಸೊ ಟೋಟಲ್ ನಿಮಗೆ ಬಂದ್ಬಿಟ್ಟು 20 ಡಿಫರೆಂಟ್ ಸಬ್ಜೆಕ್ಟ್ಸ್ ಇದೆ ಇದರಲ್ಲಿ. ಸೊ 20 ಡಿಫರೆಂಟ್ ಸಬ್ಜೆಕ್ಟ್ಸ್ನ ಏನು ಮಾಡಬೇಕು? 20 ಡಿಫರೆಂಟ್ ಸಬ್ಜೆಕ್ಟ್ ಅಂದ ತಕ್ಷಣ ನೀವು ಎಲ್ಲ ಸಬ್ಜೆಕ್ಟ್ನು ಡೀಟೇಲಾಗಿ ಓದಕ್ಕೆ ಆಗಲ್ಲ, ಸರಿನಾ? ಪ್ರಾಕ್ಟಿಕಲಿ ಥಿಂಕ್ ಮಾಡಿದ್ರೆ ಇದೆಲ್ಲ ಸಬ್ಜೆಕ್ಟ್ನು ನೀವು ಡೀಟೇಲಾಗಿ ಓದಕ್ಕಾಗಲ್ಲ. ಸೊ ಇದಕ್ಕೋಸ್ಕರ ನೀವು ಏನು ಮಾಡ್ಬೋದು ಅಂದರೆ, ನೀವು ಅದರಲ್ಲಿ ಕೋರ್ ಸಬ್ಜೆಕ್ಟ್ನ ಫಸ್ಟ್ ಟಾರ್ಗೆಟ್ ಮಾಡ್ಬೋದು. ಯಾವುದರಲ್ಲಿ ಕ್ವಶನ್ಸ್ನ ಜಾಸ್ತಿ ಕೇಳ್ತಾರೆ ಅಂತ, ಯಾವುದು ಎಲ್ಲ ಜಾಸ್ತಿ ವೇಟೇಜ್ ಇದೆ. ಕೆಲವೊಂದು ಸಬ್ಜೆಕ್ಟ್ಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಲೈಕ್ ಓದಿದ್ರೆ ನೀವು ಬೇಸಿಕ್ ಕೆಲಸ ಓದಿರ್ತೀರಾ, ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಮೇನ್ ಸಬ್ಜೆಕ್ಟ್, ಇದು ಮೇಜರ್ ಸಬ್ಜೆಕ್ಟ್, ಇದು ಮೈನರ್ ಸಬ್ಜೆಕ್ಟ್ ಅಂತ. ಅದ್ರ ಪ್ರಕಾರ ಅಟ್ಲೀಸ್ಟ್ 9 ಕೋರ್ ಸಬ್ಜೆಕ್ಟ್ಸ್ನ ನಾವು ಫಿಲ್ಟರ್ ಔಟ್ ಮಾಡಿದೀವಿ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್. ಅದರಲ್ಲಿ ಅಗ್ರೋನಮಿ, ಸಾಯಿಲ್ ಸೈನ್ಸ್, ಜೆನೆಟಿಕ್ಸ್, ಪ್ಲಾಂಟ್ ಬ್ರೀಡಿಂಗ್, ಮತ್ತೆ ಪ್ಲಾಂಟ್ ಪೆಥಾಲಜಿ, ಕ್ರಾಪ್ ಫಿಸಿಯಾಲಜಿ, ಹಾರ್ಟಿಕಲ್ಚರ್, ಎಂಟಮಾಲಜಿ ಮತ್ತೆ ಸೀಡ್ ಸೈನ್ಸ್. ಸೊ ಇದನ್ನ ನೀವೇನಾದ್ರೂ ಮೇನ್ ಆಗಿ ಕವರ್ ಮಾಡಿದ್ರೆ, ಇಲ್ಲ ಫಸ್ಟ್ ಪ್ರಿಯಾರಿಟಿ ಇಟ್ಕೊಂಡು ಮ್ಯಾಕ್ಸಿಮಮ್, ನಾನು 100% ಅಂತ ಹೇಳಲ್ಲ, 60 to 70% ನೀವು ಇದರಲ್ಲಿ ಕವರ್ ಮಾಡಿ, ನೆಕ್ಸ್ಟ್ ಉಳಿದಿರೋ ಟೈಮಲ್ಲಿ ಬೇರೆ ಸಬ್ಜೆಕ್ಟ್ನ ಕವರ್ ಮಾಡಿದ್ರೆ ದಟ್ ಈಸ್ ದ ಬೆಸ್ಟ್ ಅಪ್ರೋಚ್. ನೆಕ್ಸ್ಟ್, ನೀವು ಎಷ್ಟು ಜಾಸ್ತಿ ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್ ಜಾಸ್ತಿ. ಬಿಕಾಸ್ ಇದು BSc ಅಗ್ರಿಕಲ್ಚರ್ ಲೆವೆಲ್ ಮೇಲೆ ಕರಿತಿರೋ ಎಕ್ಸಾಮ್. ಇದರಲ್ಲಿ ಜಾಸ್ತಿ ಅನಲಿಟಿಕಲ್ ಟೈಪ್ ಇರೋಲ್ಲ, ಕಂಪ್ಲೀಟ್ಲಿ ಇರಲ್ಲ ಅನ್ನೋದಕ್ಕಿಂತ ಜಾಸ್ತಿ ಇರಲ್ಲ. ನಾವೆಲ್ಲ MSc PhDಗೆ ತುಂಬಾ ಅನಲಿಟಿಕಲ್ ಲೆವೆಲ್ ಇನ್ ಡೆಪ್ತ್ ಅಲ್ಲಿ ಓದ್ತೀವಿ, ಇನ್ ಡೆಪ್ತ್ ಅಲ್ಲಿ ಓದಬೇಕಾಗುತ್ತೆ, ಕಾನ್ಸೆಪ್ಷುಯಲ್ ಕ್ಲಾರಿಟಿ ಇರಬೇಕಾಗುತ್ತೆ. ನಾವು ನಮ್ಮ ಕೇಸಲ್ಲಿ ಎಷ್ಟು ಮಾಕ್ ಟೆಸ್ಟ್ ಅಟೆಂಡ್ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ಕಾನ್ಸೆಪ್ಟ್ನ ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಭಾಳ ಮ್ಯಾಟರ್ ಆಗುತ್ತೆ. ಬಟ್ ನಿಮಗೆ ಈ ಎಕ್ಸಾಮಲ್ಲಿ ನೀವು ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕಿಂತ ನಿಮ್ಮ ನಾಲೆಡ್ಜ್ ಎಷ್ಟು ಬ್ರಾಡ್ ಆಗಿದೆ, ಎಷ್ಟು ದೂರ ತನಕ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲ ಗೊತ್ತಿದೆ ಅನ್ನೋದ್ರ ಮೇಲೆ ಜಾಸ್ತಿ ವೇಟೇಜ್ ಬರುತ್ತೆ. ಸೊ ನೀವು ಕಾನ್ಸೆಪ್ಟ್ಸ್ ಮೇಲೆ ಜಾಸ್ತಿ ವೇಟೇಜ್ ಕೊಡೋದಕ್ಕಿಂತ ಮಾಕ್ ಟೆಸ್ಟ್ನ ಜಾಸ್ತಿ ಅಟೆಂಡ್ ಮಾಡಿದರೆ ನಿಮಗೆ ಜಾಸ್ತಿ ಬೆನಿಫಿಟ್. ಬಿಕಾಸ್ ನಿಮ್ಗೆ ಎಲ್ಲಾನು ಕೂಡ ಕ್ರಿಸ್ಪ್ ಆಗಿ ಬೇಕು, ನಿಮ್ಗೆಲ್ಲ ಕೂಡ ಶಾರ್ಟ್ ಆಗಿ ಬೇಕು, ನಿಮ್ಗೆ ಯಾವ್ದ್ರ ಬಗ್ಗೆನೂ ಡೆಪ್ತ್ ಆಗಿ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಮೋರ್ ನಂಬರ್ ಆಫ್ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡೋದು ಬೆಸ್ಟ್. ಬಟ್ ಇದರಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಮಾಕ್ ಟೆಸ್ಟು ಎಲ್ಲ ಆನ್ಲೈನಲ್ಲೇ ಬರೀತಿರ್ತೀರಾ. ಬಿಕಾಸ್ ನೌ ಡೇಸ್ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಆನ್ಲೈನ್. ಎಲ್ಲ ಟೆಸ್ಟು ಆನ್ಲೈನಲ್ಲಿ ಸಿಗುತ್ತೆ, ಇನ್ಕ್ಲೂಡಿಂಗ್ ನಾವು ಕೊಟ್ಟಿರೋ ಮಾಕ್ ಟೆಸ್ಟ್ ಕೂಡ ಆನ್ಲೈನಲ್ಲೇ ಸಿಗುತ್ತೆ. ಬಟ್ ನಿಮಗೆ ಗೊತ್ತಿದ್ರೆ ಇದು ಎಕ್ಸಾಮ್ OMR ಬೇಸ್ಡ್. ಸೊ OMR ಬೇಸ್ಡಿಗೆ ಅಂದರೆ ನೀವು ಅಟ್ಲೀಸ್ಟ್ ಒಂದು ಪ್ರಾಕ್ಟೀಸ್ ಮಾಡಬೇಕು OMR ಬೇಸ್ಡ್. ಇಲ್ಲಾಂದ್ರೆ ಅಲ್ಲಿ ಡೈರೆಕ್ಟ್ ಆಗಿ ನೀವು OMR ಮೇಲೆ ಪೆನ್ ಇಟ್ಟು ಬರಿತೀನಿ ಅಂದರೆ ಲೈಕ್ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾವು ಒಂದು ಫಾರ್ಮೆಟ್ ಕೊಡ್ತೀವಿ ನಿಮಗೆ, OMR ಇನ್ ಫಾರ್ಮೆಟ್ ಕೊಡ್ತೀವಿ, ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಅದನ್ನ ಪ್ರಿಂಟ್ಔಟ್ ತಗೊಳ್ಳಿ. ಎವ್ರಿ ಡೇ ನೀವು ಏನಾದ್ರು ಟೆಸ್ಟ್ ಬರೀತೀರಾ, ಯಾವುದೋ ಒಂದು ಫುಲ್ ಆ್ಯಂಡ್ ಟೆಸ್ಟ್ ಬರೀತೀರಾ, ಸಬ್ಜೆಕ್ಟ್ 2 ಆಗಲಿ 1 ಆಗಲಿ, ಪೇಪರ್ 2 ಆಗಲಿ 1 ಆಗಲಿ, ಅದನ್ನು ಬರೀತೀರಾ ಅಂದರೆ ಆ OMR ಅಲ್ಲೇ ಬರೀರಿ. ಸೊ OMR ಅಲ್ಲಿ ಮಾರ್ಕ್ ಮಾಡಿ ಬರೀರಿ. ಅಟ್ಲೀಸ್ಟ್ ನೀವು ಪ್ರತಿದಿನ ಅದು ಮಾಡಲಿಲ್ಲ ಅಂದರೂ ಲಾಸ್ಟ್ ಅಟ್ಲೀಸ್ಟ್ ಒಂದು 5 to 6 ಟೆಸ್ಟ್ನ ಆ ಥರ ಬರೆದ್ರೆ ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ನಿಮಗೆ ಅದು ಮೈಂಡ್ಸೆಟ್ ಫಿಕ್ಸ್ ಆಗಿರುತ್ತೆ. ಓಕೆ, ನೀವು ಈ ಥರ ಬರೀಬೇಕು, ಈ ಥರ ಮಾಡಬೇಕು ಅಂತ. ಸೊ ನೀವು ಏನು ಪ್ರಾಬ್ಲಮ್ ಆಗಲ್ಲ. ಸೊ ಸಿನ್ಸ್ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಎವ್ರಿ ಪಾಸಿಬಿಲಿಟಿ ಎರರ್ನ ನೀವು ಕೌಂಟ್ ಮಾಡಿ ಅದಕ್ಕೆ ನೀವು ಏನಾದರೂ ಟ್ಯಾಕಲ್ ಮಾಡೋಕ್ಕೆ ನೀವೊಂದು ಸೊಲ್ಯೂಷನ್ ನೀವು ಹುಡ್ಕೋಬೇಕಾಗುತ್ತೆ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಟೆಂಪ್ಲೇಟ್ ಕಳಿಸ್ತೀನಿ. ಟೆಂಪ್ಲೇಟ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಬೇಕಾದ್ರೆ ಪ್ರಿಂಟ್ಔಟ್ ತಗೊಂಡ್ರೆ ಸೊ ನಿಮಗೆ ಅದು OMR ಬೇಸ್ಡ್ ಎಕ್ಸಾಮ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಏನು ಮಾಡಬೇಕು, ನಿಮಗೆ ಗೊತ್ತಿರುತ್ತೆ ಇದು ಲಾಜಿಕಲಿ. ಲೈಕ್ ನೀವು ಕರ್ನಾಟಕ ಎಕ್ಸಾಮ್ ಬರೀತಿದ್ರೆ ನೀವು ಕರ್ನಾಟಕ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡಬೇಕು. ಅಲ್ಲಿ ರಿಲೀಸ್ ಆಗಿರೋ ವೆರೈಟೀಸ್ ಆಗಿರ್ಬೋದು, ಅಲ್ಲಿ ನಡೀತಿರೋ ಮಾರ್ಕೆಟ್ ಆಗಿರ್ಬೋದು ಅಗ್ರಿಕಲ್ಚರಲ್ಲಿ, ಅಲ್ಲಿ ನಡೀತಿರೋ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಅಲ್ಲಿ ಮಾಡ್ತಿರೋ ಕರ್ನಾಟಕದಲ್ಲಿರೋ ರೀಸೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಇಲ್ಲ ಹಿಸ್ಟ್ರಿಯಲ್ಲಿ ಬರೋ ಅಗ್ರಿಕಲ್ಚರ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಸ್ಪೆಸಿಫಿಕ್ ನಾಲೆಡ್ಜ್ ಇರಬೇಕು. ಮೋರ್ ವೇಟೇಜ್ ಇಲ್ಲ ಮೋರ್ ಪ್ರಾಬಿಲಿಟಿ ಇರುತ್ತೆ, ಅಲ್ಲಿಂದ ಕ್ವಶನ್ಸ್ ಜಾಸ್ತಿ ಬಂದೇ ಬರುತ್ತೆ ಅಂತ. ಓಕೆನಾ? ನೆಕ್ಸ್ಟ್ ಕರೆಂಟ್ ಅಫೇರ್ಸು. ಅದರಲ್ಲಿ ಕರೆಂಟ್ ಅಫೇರ್ಸಲ್ಲಿ ಪೇಪರ್ 1 ಕೂಡ ನೀವು ಜನರಲ್ ನಾಲೆಡ್ಜ್ ಓದ್ತಾ ಇದ್ರು, ಬಟ್ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಏನೇನೆಲ್ಲ ಸ್ಕೀಮ್ಸ್ ಇದೆ ಅಲ್ಲ, ಅದ್ರ ಬಗ್ಗೆ ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ಫಾರ್ ಎಕ್ಸಾಂಪಲ್ PM ಕಿಸಾನ್ ಇದೆ, ಇನಾಮ್ ಇದೆ, ಸಾಯಿಲ್ ಹೆಲ್ತ್ ಕಾರ್ಡ್ ಇದೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇದೆ. ಇದು ಎಕ್ಸಾಂಪಲ್ಸ್ ಅಷ್ಟೇ. ಇದರಲ್ಲಿ ಈ ಥರ ನಿಮಗೆ ಜಾಸ್ತಿ ಏನು ಸಿಗಲ್ಲ ಅಂದರೂ ಅಟ್ಲೀಸ್ಟ್ 8 to 10 ನಿಮಗೆ ಡಿಫ್ರೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಸಿಗುತ್ತೆ. ಸೊ ಅದನ್ನ ನೀವು ಮಿಸ್ ಮಾಡಲಿಲ್ಲಂಗೆ ಪ್ರತಿಯೊಂದನ್ನು ನೀಟಾಗಿ ಕವರ್ ಮಾಡಬೇಕು. ನೆಕ್ಸ್ಟು ಕನ್ನಡ ಲ್ಯಾಂಗ್ವೇಜ್ ಟೆಸ್ಟು, ಅದು ಕ್ವಾಲಿಫೈಯಿಂಗ್ ಅಷ್ಟೇ. ನೀವು ಕ್ವಾಲಿಫೈ ಮಾಡೋಕೆ ಅಷ್ಟೇ ಫೋಕಸ್ ಮಾಡಿರಿ. ಯಾರೆಲ್ಲ ಕನ್ನಡ ಲ್ಯಾಂಗ್ವೇಜ್ ತೊಗೊಂಡಿಲ್ಲ, ಯಾರೆಲ್ಲ ಇದನ್ನ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, ನಿಮ್ಮ ಮೇನ್ ಫೋಕಸ್ ಏನಂದರೆ ಮಾರ್ಕ್ಸ್ ಸ್ಕೋರ್ ಮಾಡೋದಲ್ಲ, ಮಿನಿಮಮ್ ಎಲಿಜಿಬಿಲಿಟಿನ ಕ್ರಾಸ್ ಮಾಡೋದು. ಅದ್ರ ಬಗ್ಗೆ ಟಾರ್ಗೆಟ್ ಮಾಡಿ ಮಿನಿಮಮ್ ಟೈಮ್ ಇದರಲ್ಲಿ ಟೈಮ್ ಸ್ಪೆಂಡ್ ಮಾಡಿರಿ. ನೆಕ್ಸ್ಟು ಪ್ರೀವಿಯಸ್ ಇಯರ್ KE ಪೇಪರ್ಸ್. ಇದರಲ್ಲಿ ಮೇಜರ್ ಪ್ರಾಬ್ಲಮ್ ಏನಂದರೆ ಪ್ರೀವಿಯಸ್ ಇಯರ್ ಲಾಸ್ಟ್ 2017 ಆಗಿದ್ದು AO ಎಕ್ಸಾಮ್. ಅದಾದಮೇಲೆ ಯಾವುದು ಮೇಜರ್ ಎಕ್ಸಾಮ್ ಆಗಿಲ್ಲ, ಇದ್ರ AO ಎಕ್ಸಾಮ್ ಆಗೇ ಇಲ್ಲ. ಅದ್ರ ಬಿಟ್ಟರೆ ರಿಲೇಟೆಡ್ ಎಕ್ಸಾಮ್ KE ಕಂಡಕ್ಟ್ ಮಾಡಿದ್ದಾರೆ ಅಂದರೆ ಅದರಲ್ಲಿ ನಿಮ್ಗೆ ಯಾವುದು ಪೇಪರ್ಸ್ ಈಸಿಯಾಗಿ ಸಿಗಲ್ಲ, ಎಲ್ಲ ಮೆಮೊರಿ ಬೇಸ್ ಕ್ವಶನ್ನೇ ಸಿಗೋದು. ಸೊ ಏನೆಲ್ಲ ಸಿಗುತ್ತೆ ಅದನ್ನು ಎಷ್ಟಾಗುತ್ತೆ ಅಷ್ಟು ನೀವು
ನೋಡಿ ಅದು ಸ್ವಲ್ಪ ಐಡಿಯಾ ತಗೊಳ್ಳಿ. ಎಂಟೈರ್ಲಿ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಎವ್ರಿ 2 ಇಯರ್ಸ್ 3 ಇಯರ್ಸ್ ಬೇಕಂತಾನೆ ಕಾಂಪಿಟೇಷನ್ ಇರೋದ್ರಿಂದ ಬೇಕಂತ ಪ್ಯಾಟರ್ನ್ ಚೇಂಜ್ ಮಾಡ್ತಾರೆ, ಮಾಡಲೇಬೇಕಾಗುತ್ತೆ. ಸೊ ನೀವು ಎಂಟೈರ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಬಟ್ ಸ್ಟಿಲ್ ಒಂದು ಐಡಿಯಾ ಇರಬೇಕು ಅದರಲ್ಲಿ. ನನಗೂ ಕೂಡ ಯಾವ್ದಾರ ಪೇಪರ್ ಸಿಕ್ಕರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡ್ತೀನಿ, ಕಮೆಂಟ್ಸಲ್ಲಿ ಹಾಕಿರ್ತೀನಿ. ಸೊ ಆಮೇಲೆ ನಮ್ದು ವಾಟ್ಸಪ್ ಗ್ರೂಪ್ ಕೂಡ ಇದೆ. ನೀವು ಎಲ್ಲ ಯಾರಾದ್ರೂ ಇನ್ನ ಆ್ಯಡ್ ಆಗಿಲ್ಲ, ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ನಿಮ್ಗೆ ಏನೋ ಡೌಟ್ಸ್ ಬಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲಿ ಕೂಡ ಕ್ಲಾರಿಫೈ ಮಾಡ್ತೀವಿ. ಮೋಸ್ಟ್ ಆಫ್ ಆಲ್ ಏನೇ ಇನ್ಫಾರ್ಮೇಷನ್ ಇದ್ರು, ಅಪ್ಡೇಟ್ಸ್ ಇದ್ರು ಎಒ ರಿಲೇಟೆಡ್ ಎಕ್ಸಾಮ್ ಬಗ್ಗೆ ನಾವು ಆ ಗ್ರೂಪಲ್ಲಿ ಸ್ಪೆಸಿಫಿಕಲಿ ಮೆನ್ಷನ್ ಮಾಡ್ತೀವಿ, ಇನ್ಫಾರ್ಮ್ ಮಾಡ್ತೀವಿ. ಓಕೆನಾ? ಸೊ ಅದಾದ್ಮೇಲೆ ಇದೇ ಮೇಜರ್ ನಮ್ಮ ಕಡೆಯಿಂದ ಟಿಪ್ಸ್. ಲೈಕ್ ನಾವ್ ಏನ್ ಹೇಳ್ಬೋದು ನಿಮಗೆ, ಪೇಪರ್ 2ನ ಸಾಲ್ವ್ ಮಾಡೋದು ಹೆಂಗೆ, ನೀವು ಯಾವ ತರ ಪೇಪರ್ 2ನ ಸಾಲ್ವ್ ಮಾಡ್ಬೋದು ಅಂದ್ರೆ ಈ ತರ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವು ಕೂಡ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇರ್ತೀರಾ. ಸೊ ಅದ್ರ ಜೊತೆಗೆ ಇದು ಕೂಡ ಟಿಪ್ಸ್ನ ನೀವು ತಗೊಂಡ್ರೆ ಸೊ ನಿಮ್ಮ ಎಕ್ಸಾಮ್ ಪೇಪರ್ 2 ಕ್ರ್ಯಾಕ್ ಮಾಡೋದು ಈಸಿ ಆಗುತ್ತೆ. ಇದಾದ್ಮೇಲೆ ನಾವು ಎಒಗಂತ ಸ್ಪೆಸಿಫಿಕ್ ಆಗಿ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ವಿ. ಆ ಕೋರ್ಸ್ ಕೂಡ ನಡೀತಾ ಇದೆ. ಸೊ ಯಾರೆಲ್ಲ ಆ ಕೋರ್ಸ್ನ ಇನ್ನ ಎನ್ರೋಲ್ ಆಗಿಲ್ಲ, ನೀವು ಕೋರ್ಸ್ ಎನ್ರೋಲ್ ಆಗ್ಬೋದು. ಬಟ್ ಸ್ಟಿಲ್ ಅದನ್ನ ಬಿಟ್ಟು ನಿಮಗೆ ಏನಾದರೂ ಸ್ಪೆಸಿಫಿಕ್ ಆಗಿ ಎಒ ರಿಲೇಟೆಡ್ ಏನಾದರೂ ಕಂಟೆಂಟ್ ಬೇಕು, ಮೆಟೀರಿಯಲ್ಸ್ ಬೇಕು, ಸ್ಪೆಸಿಫಿಕ್ ಸಬ್ಜೆಕ್ಟ್ 2ಗೆ ನಮ್ಮ ಕಡೆಯಿಂದ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂದ್ರೆ ಡೆಫಿನೆಟ್ಲಿ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ವಿ ವಿಲ್ ಟ್ರೈ ಟು ವರ್ಕ್ ಆನ್ ಇಟ್. ಇದ್ರ ಮೇಲೆ ಏನಾದರೂ ನಿಮ್ ಡಿಮಾಂಡ್ಸ್ ಇದ್ರೆ, ನಿಮ್ಗೆ ಏನಾದರೂ ಇವಾಗೂ ಕೂಡ ಈ ಕಂಪ್ಲೀಟ್ ಕೋರ್ಸ್ ಬೇಕು, ನಾನು ಇವಾಗಲೂ ಓದಕ್ಕೆ ರೆಡಿ ಇದ್ದೀನಿ, ಕ್ಲಾಸಸ್ ತಗೊಳಕ್ಕೆ ರೆಡಿ ಇದ್ದೀನಿ ಅಂದ್ರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಗೊತ್ತಿಲ್ಲ ಎಷ್ಟು ಜನ ಯಾವ ತರ ಪ್ರಿಪರೇಷನ್ ಮಾಡ್ತಿದ್ದೀರಾ, ಏನೇನು ಗ್ಯಾಪ್ಸ್ ಇದೆ ಇದರಲ್ಲಿ, ಯಾವ ಸಬ್ಜೆಕ್ಟ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ. ಸ್ಟಿಲ್ ನೀವೇನಾದರೂ ನಮಗೆ ಅದನ್ನ ಇನ್ಫಾರ್ಮ್ ಮಾಡಿದ್ರೆ ಸೊ ವಿಲ್ ಟ್ರೈ ಟು ಡೂ ಅವರ್ ಬೆಸ್ಟ್. ನಾವು ಮಾಡ್ತಿರೋದೇ ಆನ್ಲೈನ್ ಕೋಚಿಂಗ್. ನಮ್ದು ಮೇನ್ ವರ್ಕ್ ಬಂದ್ಬಿಟ್ಟೆ ಗೈಡ್ ಮಾಡೋದು, ಕ್ಲಾಸಸ್ ಕೊಡೋದು. ಸೊ ವಿ ವಿಲ್ ಆಲ್ಸೋ ಲುಕ್ ಇನ್ ಟು ಇಟ್. ನಾವು ಇದ್ರ ಬಗ್ಗೆನೂ ಗಮನ ಕೊಡ್ತೀವಿ. ಆಮೇಲೆ ಕರ್ನಾಟಕ ಆಗಿರೋದ್ರಿಂದ, ನಮ್ಮ ಸ್ಟೇಟ್ ಆಗಿರೋದ್ರಿಂದ, ನಮ್ಮ ಜಾಗ ಆಗಿರೋದ್ರಿಂದ ಇದ್ರ ಬಗ್ಗೆ ಸ್ಪೆಷಲ್ ಎಂಫಸೈಸ್ ಕೊಟ್ಟು ಏನಾದರೂ ರಿಲೇಟೆಡ್ ಕಂಟೆಂಟ್ ನಮ್ಮ ಕಡೆಯಿಂದ ಪಾಸಿಬಿಲಿಟಿ ಇದ್ರೆ ಡೆಫಿನೆಟ್ಲಿ ಮಾಡ್ತೀವಿ. ಇದ್ರ ಪ್ರಕಾರ ಟೆಸ್ಟ್ ಸೀರೀಸ್ ಅಲ್ಲೂ ಏನಾದರೂ ಅಡಿಷನಲ್ ಇಂಪ್ರೂವ್ಮೆಂಟ್ಸ್ ಬೇಕಾದ್ರೆ, ಇದರಲ್ಲಿ ಅಡಿಷನಲ್ ರಿಕ್ವೈರ್ಮೆಂಟ್ಸ್ ಇದ್ರೆ, ಇಲ್ಲ ಅದನ್ನ ಬಿಟ್ಟು ಲೈಕ್ ಕ್ಲಾಸಸ್ ಅಲ್ಲಿ ಮೇನ್ ಕೋರ್ಸ್ ಅಲ್ಲಿ ಕ್ರಾಶ್ ಕೋರ್ಸ್ ತರ ಏನಾದರೂ ಕ್ರಾಶ್ ಕೋರ್ಸ್ ತರ ನಿಮ್ಗೆ ಏನಾದರೂ ನೀಡ್ ಇದ್ರೆ, ರಿಕ್ವೈರ್ಮೆಂಟ್ ಇದ್ರೆ ಲೆಟ್ ಅಸ್ ನೋ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಅದ್ರ ಪ್ರಕಾರ ನಾವು ವರ್ಕ್ ಆನ್ ಮಾಡಿ ವಿಲ್ ಡೂ ಇಟ್. ಟೈಮ್ ಕಮ್ಮಿ ಇದೆ, ಬಟ್ ತುಂಬಾ ಟೈಮ್ ಏನು ಕಮ್ಮಿ ಇಲ್ಲ. ಇದೇ ಸಫಿಷಿಯಂಟ್ ಟೈಮ್. ನೀವು ಅಟ್ಲೀಸ್ಟ್ ಎವ್ರಿ ಡೇ ದಿನ ಒಂದು ಸಬ್ಜೆಕ್ಟಿಗೆ ಕೊಟ್ಟರು ಮೋರ್ ದೆನ್ ಸಫಿಷಿಯಂಟ್ ಇಸ್ ಲಾಸ್ಟ್ ಟೈಮಲ್ಲಿ. ಬಟ್ ದಿನ ಒಂದು ಸಬ್ಜೆಕ್ಟಿಗೆ ಕೊಟ್ಟರೆ ಆ ದಿನ ನೀವು ಕವರ್ ಮಾಡೋ ಕಂಟೆಂಟು ಪ್ರಾಪರ್ಲಿ ಕ್ಯೂರೇಟೆಡ್ ಇರಬೇಕು, ಪ್ರಾಪರ್ಲಿ ಕ್ಲಾರಿಟಿ ಇರಬೇಕು. ಆ ಥರ ಕಂಟೆಂಟ್ ನೀವು ಏನಾದರೂ ಕವರ್ ಮಾಡ್ತೀನಿ ಅಂದರೆ ಇವನ್ ಎವ್ರಿ ಡೇ ನೀವು ಒಂದೊಂದು ಕಂಟೆಂಟ್ನ ಒಂದೊಂದು ಸಬ್ಜೆಕ್ಟ್ನ ಕವರ್ ಮಾಡ್ಬೋದು. ಅದೇನು ಡಿಫಿಕಲ್ಟ್ ಅಲ್ಲ. ಸೊ ಲೆಟ್ ಮೀ ನೋ. ಲೈಕ್ ನೋಡ್ತೀನಿ ಲೈಕ್ ಎಷ್ಟು ಜನ ರೆಸ್ಪಾಂಡ್ ಮಾಡ್ತೀರಾ, ಎಷ್ಟು ಜನ ಯಾವ ಥರ ರೆಸ್ಪಾನ್ಸ್ ಇರುತ್ತೆ ಅಂತ ಅದ್ರ ಮೇಲೆ ನಾವು ಡಿಸೈಡ್ ಮಾಡಿ ಸೊ ವಿಲ್ ಡೂ ಸಮಥಿಂಗ್ ಫಾರ್ ಆಲ್ ಆಫ್ ಯು. ಐ ಹೋಪ್ ಲೈಕ್ ಈ ವಿಡಿಯೋದಲ್ಲಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋದು ಹೆಲ್ಪ್ ಆಗಿದೆ ಅಂತ. ಸೊ ಇಫ್ ನಿಮ್ಗೆ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಶೇರ್ ವಿತ್ ಆಲ್ ಯುವರ್ ಫ್ರೆಂಡ್ಸ್. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆಮೇಲೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ದಿಸ್ ಎಕ್ಸಾಮ್.